16 ಮಾಡಲ್ ಸರ್. ಅದೇ 85,000 ಕೊಟ್ಬಿಡಿ ಸರ್. 16 ಮಾಡಲಿ 85,000 85,000 ಕೊಟ್ಬಿಡಿ ಸರ್. ಅಷ್ಟೇನಾ? ಅಷ್ಟೇ. ಓನರ್ ಸಿಂಗಲ್ ಓನರ್ ಸರ್. 1,40,000 ಕೊಟ್ಬಿಡಿ ಸರ್. 1,40,000 ರೂಪಾಯಿ ಡೀಸೆಲ್ ಗಾಡಿ ಸರ್. ಸ್ಕಾರ್ಪಿಯೋ, ಅದು ಡೀಸೆಲ್ ವೆಹಿಕಲ್. 1,65,000 ಕೊಟ್ಬಿಡಿ ಸರ್. 1,65,000 ರೂಪಾಯಿ ಸಿಂಗಲ್ ಓನರ್. ಹೌದು ಸರ್, ಸಿಂಗಲ್ ಓನರ್ ಸರ್. ಆಫ್ ಮಾಡಿ ಹೇಳಿ. 2011 ಮಾಡ್ಲು 1 ಲಕ್ಷ ಕೊಟ್ಬಿಡಿ ಸರ್. 1 ಲಕ್ಷಕ್ಕೆ 11 ಮಾಡಲು. ಹೌದೌದು. ಬಂದ್ರೆ ಏನೋ ರೆಸ್ಪಾಂಡ್ ಮಾಡಲ್ಲ ಅಂತ. ಈಗ ನಾನು ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದು. ನಾನು ಆ ಲೆಕ್ಕಕ್ಕೆ ಹೋದ್ರೆ ನಾನು ಎಷ್ಟು ಕಾಮೆಂಟ್ ಹಾಕ್ಬೇಕು ಗೊತ್ತಿಲ್ಲ. ಇವಾಗ 4 ಗಂಟೆ ಆಗ್ತಾ ಬಂತು. ಏನ್ ಪ್ರೈಸ್ ಹೇಳ್ತಾರೆ? 95,000 ಕೊಟ್ಬಿಡಿ ಸರ್. 95,000 ರೂಪಾಯಿ. ಹೌದು ಸರ್. ವ್ಯಾಗನರ್ ಅಂದ್ರೆ ಅಷ್ಟು ಕಸ್ಟಮರ್ ಬರ್ತಾ ಇದಾರೆ. ಸೊ ಎಲ್ಲರನ್ನು ಹ್ಯಾಂಡಲ್ ಮಾಡಕ್ ಆಗಲ್ಲ. ವ್ಯಾನ್ ಇದೆ ನೋಡಿ ಸರ್. 1,65,000 ಕೊಟ್ಬಿಡಿ ಸರ್. 1,65,000 ರೂಪಾಯಿ. 12 ಮಾಡಲ್ ಸರ್. ವಾಶ್ ಡಿಶ್ ಮಾಡ್ಕೊಡ್ತೀವಿ. ಸ್ವಲ್ಪ ತಣ್ಣಗಿರ್ಲಿ ಅಂತ ಮರದ ಕೆಳಗಡೆ ನಿಲ್ಸಿರೋದು. ಗೊಂಬೆ ತರ ಸರ್ ಇದು, ಆಟೋಮೆಟಿಕ್. ಎಲ್ಲಾರು ಲೇಡೀಸ್ ಆಗ್ಲಿ ಮನೆಯವರಾಗ್ಲಿ ಎಲ್ಲಾರ್ಗು ಯೂಸ್ ಆಗುತ್ತೆ. ಚಿಕ್ಕ ಅಮೌಂಟ್ ಗಾಡಿ. ಫೈನಲ್ 1,10,000 ಕೊಟ್ಬಿಡೋಣ ಸರ್. 1,10,000 ರೂಪಾಯಿ ಉಂಟು ಡೀಸೆಲ್ ಗಾಡಿ ಸರ್. ಟಾಪ್ ಅಂಡ್ ಮಾಡ್ಲು ಇದು 18 ಮಾಡ್ಲು ಎಲ್ಲೋ ಬೋರ್ಡು. 3,80,000 ಕೊಟ್ಬಿಡಿ ಸರ್. ಅಷ್ಟೇನಾ? ಹೌದು ಸರ್. 3,80,000 ರೂಪಾಯಿಗೆ 18 ಮಾಡ್ಲು. 1,65,000 ಕೊಟ್ಬಿಡಿ ಸರ್. 1,65,000 ರೂಪಾಯಿಗೆ ನಿಮ್ಗೆ ಸಿಂಗಲ್ ಓನರ್ ಆಲ್ಟೋ LXi 11 ಮಾಡ್ಲು 1.5 ಕೊಟ್ಬಿಡಿ ಸರ್. 1.5ಗೆ 11 ಮಾಡ್ಲು. 5,10,000 ಕೊಟ್ಬಿಡೋಣ ಸರ್. 5,10,000 ರೂಪಾಯಿಗೆ 18 ಮಾಡ್ಲು ಸರ್. VX ಫೈನಾನ್ಸ್ ಮಾಡ್ಸ್ಕೊಡ್ತೀವಿ ಸರ್. 3.75 ಕೊಟ್ಬಿಡಿ ಸರ್. ಫೈನಲ್ 3.75ಕ್ಕೆ 19 ಮಾಡಲ್ ಸಿಗುತ್ತೆ ನಿಮ್ಗೆ. ಎಸ್ಪ್ರೆಸೋ ಸಿಗುತ್ತೆ ನೋಡಿ. 1 ಲಕ್ಷಕ್ಕೆ ಈ ಪಾಲಿಯೋ ಡೀಸೆಲ್ ಸಿಗುತ್ತೆ ನಿಮ್ಗೆ. ಇಯೋನ್ ಇದೆ 17-18 ಮಾಡ್ಲು. ಇಯಾನ್ ಬರೀ 30,000 ಓಡಿದೆ. ಶೋರೂಮ್ ಸರ್ವಿಸ್ ಇದೆ. ಫೈನಲ್ 295 ಕೊಟ್ಬಿಡಿ ಸರ್. ಬರೀ 30,000 ಓಡಿರೋ. 30,000 ಓಡಿದೆ. ಶೋರೂಮ್ ಸರ್ವಿಸ್ ಇದೆ. 195 ಕೊಟ್ಬಿಡಿ ಸರ್. 195ಗೆ ಎಲೆಕ್ಟ್ರಿಕ್ ವೆಹಿಕಲ್ ಸಿಗುತ್ತೆ ನಿಮ್ಗೆ ಸರ್. 4.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡಿ ಸರ್. 4.5 ಲಕ್ಷಕ್ಕೆ ಸಿಂಗಲ್ ಓನರ್ 20 ಮಾಡಲ್. ಹೌದು ಸರ್. ಫೈನಲ್ 2,65,000 ಕೊಟ್ಬಿಡೋಣ ಸರ್. 2,65,000 ರೂಪಾಯಿ 16 ಮಾಡಲ್ ಸಿಂಗಲ್ ಓನರ್ ಸರ್. ಇದು ಬಂದ್ಬಿಡಿ ಸರ್. 3,45,000 ಕೊಟ್ಬಿಡೋಣ ಸರ್. 3,45,000 ರೂಪಾಯಿಗೆ Celerio VXi ಯಾವ ಮಾಡಲ್ ಅಂದ್ರಿ? 14 ಮಾಡಲ್ ಆಟೋಮೆಟಿಕ್. 6,25,000 ಕೊಟ್ಬಿಡಿ ಸರ್. ಫೈನಲ್ 6,25,000 ರೂಪಾಯಿಗೆ 17-18 ಮಾಡಲ್. 18-19 ಮಾಡಲ್. ಸರ್. ಪ್ರೈಸ್ ಏನಾಗುತ್ತೆ? 2,40,000 ಕೊಟ್ಬಿಡಿ ಸರ್. 2,40,000 ರೂಪಾಯಿಗೆ 16 ಮಾಡಲ್ ಸಿಂಗಲ್ ಓನರ್. ಫೈನಾನ್ಸ್ ಮಾಡ್ಕೊಡ್ತೀವಿ. ಓ ಸೂಪರ್ ಸೂಪರ್. 1.70 ಕೊಟ್ಬಿಡಿ ಸರ್. ಫೈನಲ್ 1.70ಕ್ಕೆ ಸ್ಯಾಂಟ್ರೋ. ಹೌದು ಸರ್. 3,70,000 ಕೊಟ್ಬಿಡಿ ಸರ್. ಇದು 3,70,000 ರೂಪಾಯಿಗೆ ಇಟಿಎಸ್ 12 ಮಾಡಲ್ ಸಿಗುತ್ತೆ. ಮಾಡಲು ಒಳ್ಳೆ ಮೈಲೇಜ್. ಬರೀ 125 ಕೊಟ್ಬಿಡಿ ಸರ್. 125ಗೆ ನಿಮ್ಗೆ ಸ್ಯಾಂಟ್ರೋ ಸಿಗುತ್ತೆ. 2.75 ಕೊಟ್ಬಿಡಿ ಸರ್. ಇದು 2.75 ಕೊಟ್ಬಿಡ್ತೀರಾ? ಕೊಟ್ಬಿಡಿ ಸರ್. ಆಲ್ಟೋ 800 13 ಮಾಡ್ಲು 2,10,000 ಕೊಟ್ಬಿಡಿ ಸರ್. ಫೈನಲ್ ಇದು 2,10,000 ರೂಪಾಯಿಗೆ ಯಾವ ಮಾಡಲ್ ಅಂದ್ರಿ? 13 ಸರ್. ZXi ಟಾಪ್ ಅಂಡ್ ಮಾಡ್ಲು 295 ಕೊಟ್ಬಿಡಿ ಸರ್. 295ಗೆ. ಹೌದು ಸರ್. 15 ಮಾಡ್ಲು ಸರ್. ಇದು 15 ಮಾಡಲ್ ಸಿಯಾಜ್ 460 ಕೊಟ್ಬಿಡಿ ಸರ್. ಫೈನಲ್ 460. 1.5 ಕೊಟ್ಬಿಡಿ ಸರ್. ಫೈನಲ್ 1.5ಗೆ ಫೈನಲ್ ಕೊಟ್ಬಿಡಿ. ಸ್ಯಾಂಟ್ರೋ ಟಾಪ್ ಅಂಡ್ ಟಾಪ್ ಎಂಡ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2.75 ಕೊಟ್ಬಿಡಿ ಸರ್. 2.75ಕ್ಕೆ ರಿಟ್ಸ್ ರಿಟ್ಸ್ ಕೊಟ್ಬಿಡಿ ಸರ್. 195 ಕೊಟ್ಬಿಡಿ ಸರ್. 195ಗೆ ಆಟೋಮೆಟಿಕ್ ಆಯ್ತು ಸರ್. ಫೈನಲ್ 195 ಕೊಟ್ಬಿಡೋಣ ಸರ್. ಇದು 190ಗೆ ಸಿಂಗಲ್ ಓನರ್ 12 ಮಾಡಲ್ ಆಲ್ಟೋ. ಹೌದು ಸರ್. 14 ಮಾಡಲ್ ಆಟೋಮೆಟಿಕ್ ಸಿಂಗಲ್ ಓನರ್. ಇನ್ನೊಂದು ವೈಟ್ ಇದೆ ನಮ್ಮ ಹತ್ರ. 295 ಕೊಟ್ಬಿಡ್ತೀವಿ ಸರ್. 295 ವೈಟ್ ಮಾಡಲು ವೈಟ್ ಕಲರ್ ಆಟೋಮೆಟಿಕ್ 15 ಮಾಡಲ್. ಹೌದು ಸರ್. 1.5 ಕೊಟ್ಬಿಡಿ ಸರ್. ಇದು 1.5 15 ಮಾಡಲ್ ಕೊಟ್ಬಿಡಿ ಸರ್. 2.5 ಕೊಟ್ಬಿಡಿ ಸರ್. 2.5ಗೆ ಕೊಡ್ತೀರಾ? ಪೆಟ್ರೋಲ್ VXi ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಗಾಡಿ. ಫೈನಲ್ 1,80,000 ಕೊಟ್ಬಿಡೋಣ ಸರ್. 1,80,000 ರೂಪಾಯಿಗೆ ಸಿಂಗಲ್ ಓನರ್ ಮಾಂಜಾ ಸಿಗುತ್ತೆ. 2 ಲಕ್ಷ ಕೊಟ್ಬಿಡೋಣ ಸರ್. 2 ಲಕ್ಷಕ್ಕೆ ಗಾಡಿ ಒರಿಜಿನಾಲಿಟಿ ಇದೆ ಸರ್. ಒರಿಜಿನಾಲಿಟಿ ಅಂದ್ರೆ ನೋಡಿ ಈ ತರ ಇರುತ್ತೆ ಗಾಡಿಗಳು. 8.5 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. 8.5 ಲಕ್ಷಕ್ಕೆ 17 ಸಿಂಗಲ್ ಓನರ್ ಟಾಪ್ ಅಂಡ್ ಮಾಡ್ಲು ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. 2,10,000 ಕೊಟ್ಬಿಡೋಣ ಸರ್. ಇದು ಫೈನಲ್ 2,10,000 ರೂಪಾಯಿಗೆ 12 ಮಾಡಲ 13 ಮಾಡಲ್ ಸರ್. ಟಾಪ್ ಅಂಡ್ ಮಾಡ್ಲು 61,000 ಚೇಂಜ್ ಓಡಿದೆ. 3 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. 3 ಲಕ್ಷಕ್ಕೆ i20 ಸಿಗುತ್ತೆ. ಪೆಟ್ರೋಲ್ 3,45,000 ಕೊಟ್ಬಿಡೋಣ ಸರ್. 3,45,000 ರೂಪಾಯಿಗೆ ಸಿಟಿ ಸಿಗುತ್ತೆ. 9 ಮಾಡಲ 10 ಮಾಡಲ್ ಸರ್. ಟಾಪ್ ಅಂಡ್ ಮಾಡ್ಲು 1,25,000 ಕೊಟ್ಬಿಡೋಣ ಸರ್. 5,25,000 ರೂಪಾಯಿಗೆ ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಓಲಾ ಸಿಗುತ್ತೆ ನಿಮ್ಗೆ 1920 ಮಾಡಲ್ 5,25,000 ರೂಪಾಯಿ. 3,65,000 ಕೊಟ್ಬಿಡೋಣ ಸರ್. 3,65,000 ರೂಪಾಯಿಗೆ ಮ್ಯಾನ್ಯುಯಲ್ ವೇರಿಯಂಟ್ 15 ಮಾಡಲ್ ಸರ್. 2.65 ಕೊಟ್ಬಿಡೋಣ ಸರ್. 2.65ಕ್ಕೆ ಎಷ್ಟು ಹೇಳ್ತೀರಾ ಪ್ರೈಸ್ ಸರ್? 2,55,000 ಕೊಟ್ಬಿಡೋಣ. 2,55,00000 ವಿತ್ ಗ್ಯಾಸ್ ಕೂಡ ಗ್ಯಾಸ್ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ 295 ಕೊಟ್ಬಿಡಿ ಸರ್. 295ಗೆ ಮಾಡಲ್ 17 17 ಸರ್. 235 ಕೊಟ್ಬಿಡಿ ಸರ್. 235ಕ್ಕೆ 16 ಮಾಡಲ್ ನಾನು. 16 ಆಟೋಮೆಟಿಕ್ AC ಪವರ್ ಸ್ಟೀರಿಂಗ್ 4
ಡಾಕ್ಯುಮೆಂಟ್ ಎಲ್ಲ ಇಲ್ಲಿ ತಗೊಳ್ಳಿ ಸರ್ 198 ಕೊಟ್ಬಿಡಿ ಸರ್ ಫೈನಲ್ 198 ಗೆ 2010 ಹೌದೌದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಓಕೆ ಏನ್ ಪ್ರೈಸ್ ಹೇಳ್ತೀರಾ ಬೈ ಸರ್ 5.5 ಲಕ್ಷಕ್ಕೆ ಆಗುತ್ತೆ ಸರ್ ಫೈನಲ್ 5.5 ಲಕ್ಷಕ್ಕೆ ಸಿಂಗಲ್ ಓನರ್ ಮಾಡಲ್ ಏನ್ ಹೇಳಿದ್ರಿ ಸರ್ 15 ಮಾಡಲು 15 ಮಾಡಲ್ ಹೌದು 4 ಲಕ್ಷಕ್ಕೆ ಕೊಟ್ಬಿಡಿ ಸರ್ ಫೈನಲ್ 4 ಲಕ್ಷಕ್ಕೆ ಪೋಲೋನಾ ಪೋಲೋ ಡೀಸೆಲ್ ಟಾಪ್ ಅಂಡ್ ಮಾಡಲು ಫೈನಾನ್ಸ್ ಮಾಡ್ಕೊಡ್ತೀವಿ ಏನ್ ಪ್ರೈಸ್ ಹೇಳ್ತೀರಾ ಬೈ ಸರ್ ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4.5 ಲಕ್ಷಕ್ಕೆ ಕೊಟ್ಬಿಡಿ ಸರ್ 4.5 ಲಕ್ಷಕ್ಕೆ i20 2.40 ಕೊಟ್ಬಿಡಿ ಸರ್ 2.40ಕ್ಕೆ ವ್ಯಾಗನಾರ್ ಸಿಗುತ್ತೆ 2 ಲಕ್ಷ ಕೊಟ್ಬಿಡಿ ಸರ್ 2 ಲಕ್ಷಕ್ಕೆ i20 ವರ್ಣ ಡೀಸೆಲ್ ಗಾಡಿ 1.55 ಕೊಟ್ಬಿಡಿ ಸರ್ ಫೈನಲ್ 1.55ಕ್ಕೆ ವರ್ಣ ಸಿಗುತ್ತೆ ನಿಮ್ಗೆ ಅದು i10 ಗ್ರ್ಯಾಂಡ್ 3.35 ಕೊಟ್ಬಿಡಿ ಸರ್ 14 ಮಾಡಲು 14 ಮಾಡಲು i10 ಗ್ರ್ಯಾಂಡ್ 1.55 ಕೊಟ್ಬಿಡಿ ಸರ್ 1.55ಕ್ಕೆ ಆಲ್ಟೋ ಇದು ನೋಡಿ ಸರ್ 2.55 ಕೊಟ್ಬಿಡಿ ಸರ್ 2.55ಕ್ಕೆ 17 ಮಾಡಲು 17 ಮಾಡಲು ಲಾರ್ಜ್ ನೋಡಿ ಸರ್ 7 ಸೀಟರ್ 7 ಸೀಟರ್ 15 ಮಾಡಲ್ ಟಾಪ್ ಅಂಡ್ ಮಾಡಲು 5.5 ಕೊಟ್ಬಿಡಿ ಸರ್ 5.5ಗೆ 15 ಮಾಡಲು ಟಾಪ್ ಎಂಡ್ ಇದು ಎಕ್ಸೆಸ್ 4 ಡೀಸೆಲ್ 13 ಮಾಡಲು 2.65 ಕೊಟ್ಬಿಡಿ ಸರ್ 2.65ಕ್ಕೆ SX4 ಮಾಡಲು 15 ಮಾಡಲು ಕಿಡ್ ಸಿಂಗಲ್ ಓನರ್ 2.40 ಕೊಟ್ಬಿಡಿ ಸರ್ 2.40ಕ್ಕೆ ಕ್ವಿಡ್ 13 ಮಾಡಲು ಡೀಸೆಲ್ 4,35,000 ಕೊಟ್ಬಿಡಿ 4,35,000 ರೂಪಾಯಿಗೆ ಡಿಸೈರ್ ಸಿಗುತ್ತೆ 13 ಮಾಡಲು 2,65,000 ಕೊಟ್ಬಿಡಿ 2,65,000 ರೂಪಾಯಿಗೆ 13 ಮಾಡಲ್ ಡೀಸೆಲ್ ಸರ್ 15 ಮಾಡಲು 2,35,000 ಕೊಟ್ಬಿಡಿ ಎಷ್ಟು 2,30,000 35,000 ಕೊಟ್ಬಿಡಿ ಸರ್ 12 ಮಾಡಲು 2.5 ಲಕ್ಷ ಕೊಟ್ಬಿಡಿ ಸರ್ 2.5 ಲಕ್ಷ 15 ಮಾಡಲು ಆಟೋಮೆಟಿಕ್ 295 ಕೊಟ್ಬಿಡಿ ಸರ್ 295ಗೆ ಸೆಲೆರಿಯೋ ಪಲ್ಸ್ ಡೀಸೆಲ್ 15 ಮಾಡಲು 2.55 ಕೊಟ್ಬಿಡಿ 2.55 ಕೊಟ್ಬಿಡಿ ಸರ್ 2.55ಕ್ಕೆ 15 ಮಾಡಲ್ ಪಲ್ಸ್ ಹೌದು ಸರ್ ಇದು ನೋಡಿ ಸರ್ 1.55 ಕೊಟ್ಬಿಡಿ ಸರ್ 1.55 ಮಾಡಲ್ 10 1.55 ಕೊಟ್ಬಿಡಿ ಸರ್ 1.55ಕ್ಕೆ ಇನ್ಶೂರೆನ್ಸ್ ಎಲ್ಲ ಇದೆ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ 4.85 ಕೊಟ್ಬಿಡ ಸರ್ ಫೈನಲ್ 4.85ಕ್ಕೆ ಡೀಸೆಲ್ ಗಾಡಿ ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಸರ್ ಮಾಡಲ್ ಸರ್ 14-15 ಸರ್ 14-15 ಮಾಡಲ್ ಇದು ಸರ್ ಇದು ಬಂದ್ಬಿಡಿ ಸರ್ 2.5 ಕೊಟ್ಬಿಡಿ ಸರ್ ಇದು 2.5ಗೆ ಯಾವ ಮಾಡಲ್ 16 ಸರ್ 16 ಫೈನಾನ್ಸ್ ಮಾಡಲ್ ಮಾಡ್ಕೊಡ್ತೀವಿ ಹೋಗಿ ಸರ್ 4,65,000 ಕೊಟ್ಬಿಡೋಣ ಸರ್ 4,65,000 ರೂಪಾಯಿ ಫೈನಲ್ ಮಾಡ್ಬಿಡಿ ಸರ್ ನಮಸ್ತೆ ಕರ್ನಾಟಕ ಹಾಯ್ ಬೆಂಗಳೂರು ನಾನು ನಿಮ್ಮ ಕಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಸೊ ನಾನಿವತ್ತು ನೆಕ್ಸ್ಟ್ ಕಾರ್ಸ್ಗೆ ಮತ್ತೊಂದ್ಸಲಿ ಬಂದಿದ್ದೀನಿ ಹಾಗೆ ನೆಕ್ಸ್ಟ್ ಕಾರ್ಸ್ ಅಲ್ಲಿ ರೆಗ್ಯುಲರ್ ಟಿಪಿಕಲಿ ನಾವು ಅಲ್ಲೇ ಶೋರೂಮ್ ಅಲ್ಲಿ ಮಾಡ್ತಾ ಇದೀವಿ ವಿಡಿಯೋ ಈಗ ಸ್ವಲ್ಪ ಆಚೆ ಕಡೆ ಬಂದ್ ಮಾಡ್ತಾ ಇದೀವಿ ಇಲ್ಲಿ ನೋಡ್ಬೋದು ನಿಮ್ಗೆ ಎರಟಿಗ ಇದೆ ಅನ್ಬಾಕ್ಸಿಂಗ್ ಎಲ್ಲ ಆಗ್ತಾ ಇದೆ ಇಲ್ಲಿ ಮುಚ್ಚಿಟ್ಟಿದ್ದಾರೆ ಈ ತರ ಗಾಡಿಗಳು ಕೂಡ ಸಿಗುತ್ತೆ ಒಳ್ಳೊಳ್ಳೆ ಗಾಡಿಗಳು ಕಮ್ಮಿ ರೇಟ್ ಅಲ್ಲಿ ಸಿಗುತ್ತೆ ಮತ್ತೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಲ್ವಾ ಹೇಗ್ ನಡೀತಾ ಇದೆ ಚೆನ್ನಾಗಿದ್ಯಾ ನೀವು ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ದಾರೆ ಓಕೆ ಏನಂತೀರಾ ನಮ್ಮ ವೀಕ್ಷಕರಿಗೆ ಯಾಕೆ ನಮ್ಮ ಹತ್ರ ಎಲ್ಲ ಬರೋದು ಹೋಲ್ಸೇಲ್ ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ಮಾಡೋದು ಆ ವೆಹಿಕಲ್ ನೋಡಿ ಚೆಕ್ ಮಾಡಿ ಅವ್ರ ಮೆಕ್ಯಾನಿಕ್ ಗೆ ತೋರಿಸ್ಕೊಳ್ಳಿ ಆಸ್ ಇಟ್ ಈಸ್ ಹೆಂಗಿದೆ ನಾವೇನ್ ರೆಡಿ ಮಾಡ್ಸಲ್ಲ ನಮ್ಮ ಹತ್ರ ಕಸ್ಟಮರ್ ತಗೊಂಡ ಹೋಲ್ಸೇಲ್ ರೇಟ್ ಕಸ್ಟಮರ್ ತಗೊಂತಾರೆ ಡೀಲರ್ ತಗೊಂತಾರೆ ಡೀಲರ್ ತಗೊಂಡು ಸಣ್ಣ ಪುಟ್ಟ ರೆಡಿ ಮಾಡಿ ಮಾಡ್ತಾರೆ ಕಸ್ಟಮರ್ ತಗೊಂಡ್ರೆ ಅವ್ರ ರೆಡಿ ಮಾಡಿಸ್ಕೊಳ್ಳಿ ಒರಿಜಿನಾಲಿಟಿ ಹೆಂಗಿದೆ ಹಂಗೆ ಧೂಳಿದ್ರು ಹಾಗೆ ಅಲ್ಲ ವಾಶ್ ಮಾಡಿ ಕೊಡ್ತೀವಿ ಆತರ ಏನಿಲ್ಲ ಆಮೇಲೆ ಫೈನಾನ್ಸ್ ನಮ್ಮ ಹತ್ರ ಆಪ್ಷನ್ ಇದೆ 2011 ಮಾಡಲ್ ಮೇಲೆ ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಸಿವಿಲ್ ಚೆನ್ನಾಗಿದ್ರೆ ಅವ್ ಮಾಡಿಸ್ಕೊಡ್ತೀವಿ ಇದು ಎಲ್ಲೆಲ್ಲಿಂದ ಬರ್ತಾರೆ ಪೂರ್ತಿ ಕರ್ನಾಟಕ ಇಂದ ಬರ್ತದೆ ಸರ್ ಕರ್ನಾಟಕ ಎಲ್ಲ ಕಡೆ ಹೌದೌದು ಧಾರವಾಡ ಹಾಸನ ಮಂಡ್ಯ ಎಲ್ಲಾ ಕಡೆ ಬರ್ತಾರೆ ಏನ್ ಬೇಕು ಬನ್ನಿ ನಮ್ಮ ಹತ್ರ ಕೂತ್ಕೊಡಿ ಬೇರೆಯವ್ರು ಏನೇನೋ ಹೇಳ್ತಾರೆ ಸರ್ ಆತರ ಇದೆ ಸರ್ ನೋಡಿ ಸರ್ ನಮ್ದು ನಾವು ಕರೆಕ್ಟ್ ಆಗಿ ಮಾಡ್ತೀವಿ ನಮ್ದು ಏನಿದೆ ವಿತೌಟ್ ಟ್ರಾನ್ಸ್ಫರ್ ನಾವು ಕೊಡೋದಿಲ್ಲ ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಇರುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಆರ್ಟಿಒ ನಲ್ಲಿ ಕೆಲಸ ಎಲ್ಲ ಕಾರ್ಡ್ ರೆಡಿ ಇಲ್ಲ ಹಂಗೆ ಅಂತ ಬೇರೆ ತರ ಏನ್ ಬೇಕು ನಮ್ ಕಡೆಯಿಂದ ನಿಮ್ಗೆ ಏನ್ ತೊಂದರೆ ಕೊಡಲ್ಲ ಮಾಡಿಸ್ಕೊಡ್ತೀವಿ ಓಕೆ ಕೆಲವ್ರು ಹೇಳ್ತಾರೆ ಅಂದ್ರೆ ರೂಡ್ ಆಗಿ ನಡ್ಕೋತಾರೆ ಬಂದ್ರೆ ಏನು ರೆಸ್ಪಾಂಡ್ ಮಾಡಲ್ಲ ಅಂತ ಸ್ವಲ್ಪ ಬಿಸಿ ಇರ್ತಾರಲ್ಲ ಅದಕ್ಕೋಸ್ಕರ ಏನಿಲ್ಲ ಈಗ ನಾನು ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದು ನಾನು ಆ ಲೆಕ್ಕಕ್ಕೆ ಹೋದ್ರೆ ನಾನು ಎಷ್ಟು ಕಮೆಂಟ್ ಹಾಕ್ಬೇಕು ಗೊತ್ತಿಲ್ಲ ಇವಾಗ 4 ಗಂಟೆ ಆಗ್ತಾ ಬಂತು 10 ಗಂಟೆಗೆ ಬಂದು 4 ಗಂಟೆ ತನಕ ವೇಟ್ ಮಾಡಿದೀನಿ ಅಂದ್ರೆ ಅಷ್ಟು ಕಸ್ಟಮರ್ ಬರ್ತಾ ಇದಾರೆ ಸೊ ಎಲ್ಲರನ್ನು ಹ್ಯಾಂಡಲ್ ಮಾಡಕ್ಕಾಗಲ್ಲ ಯಾಕಂದ್ರೆ ಒಬ್ರು 2-3 ಜನ ಅಷ್ಟೇ ಇರೋದು ಸೊ ಎಲ್ಲರನ್ನು ಹ್ಯಾಂಡಲ್ ಮಾಡಕ್ಕಾಗಲ್ಲ ಈಗ 4 ಗಂಟೆ ಆಗ್ತಾ ಇದೆ ಸಾರಿ ನನ್ನ ಪರಿಸ್ಥಿತಿನೇ ಹಿಂಗಿರ್ಬೇಕಾದ್ರೆ ನೀವು ಸ್ವಲ್ಪ ಕಾಯ್ಬೇಕಾಗುತ್ತೆ ದೂರಿಂದ ಬರೋರು ಒಂದ್ ದಿವಸ ಇಲ್ಲಿ ಸ್ಟೇ ಮಾಡ್ಬೇಕಾಗುತ್ತೆ ಸ್ವಲ್ಪ ಬೇಗ ಬಂದ್ರೆ ಕೆಲಸ ಮುಗಿಸ್ಕೊಂಡು ಅಲ್ವಾ ಸೊ ಆಯ್ತು ಎಲ್ಲಿಗೆ ಬರ್ಬೇಕು ಸರ್ ನೋಡಿ ಅಡ್ರೆಸ್ ಇಲ್ಲೇ ನೋಡಿ ಸರ್ ವಿಜಯನಗರ ನರ್ಸಿಂಗ್ ಕಾಲೇಜ್ ನೋಡಿ ಅದೇ ಸರ್ ಇಲ್ಲಿ ಅಲ್ಲಿ ಅಡ್ರೆಸ್ ತೋರಿಸ್ರಿ ಅಲ್ಲಿ ಓಕೆನಾ ಇಲ್ಲೇ ಹಿಡೀರಿ ಇಲ್ಲಿ ವಿಜಯನಗರ ನರ್ಸಿಂಗ್ ಕಾಲೇಜ್ ಹತ್ರ ಬಂದ್ರೆ ನಿಮ್ಗೆ ಇದು ಬಂದ್ಬಿಟ್ಟು ನಮ್ಮೂರ ತಿಂಡಿ ಹತ್ರ ಬರುತ್ತೆ ಏನಿಲ್ಲ ಅಂದ್ರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಬನ್ನಿ ಒಂದ್ಸಲಿ ವಿಸಿಟ್ ಅಡ್ರೆಸ್ ಇಲ್ಲೇ ನೋಡ್ಕೊಳ್ಳಿ ಸರ್ ನೋಡಿ ಇದೇ ಅಡ್ರೆಸ್ ನನ್ನ ಅಡ್ರೆಸ್ ಕೂಡ ಇದ್ರಲ್ಲಿ ಹಾಕಿರ್ತೀನಿ ಎಲ್ಲ ಇದೆ ಇಲ್ಲಿ ಬಂದ್ಬಿಟ್ರೆ ಇಲ್ಲೇ ಇದೆ ನಮ್ದು ಓಕೆ ಬೈ ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಒಳ್ಳೇದಾಗ್ಲಿ ಓಕೆ ಆಗ್ಲಿ ಬಿಸ್ನೆಸ್ ಈ ಸಲ ಕೂಡ ಥ್ಯಾಂಕ್ ಯು ಸೊ ಮಚ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸರ್ 12 ಮಾಡಲು ಸಿಂಗಲ್ ಅನ್ನೋದು ಟಾಪ್ ಅಂಡ್ ಮಾಡಲ್ ಸರ್ ಇದು ZDI
ಓಕೆ ಬ್ರಿಡ್ಸ್ಟೋನ್ ಟೈರ್ ಇದೆ 4 ಕೂಡ. ಆಮೇಲೆ ಇಂಟೀರಿಯರ್ ನೋಡಬಹುದು ಯಾವ ತರ ಇದೆ ಅಂತ. ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ. ಆಮೇಲೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓವರ್ ಬಾಡಿ ಲೈನ್ ಕೂಡ ಚೆನ್ನಾಗಿದೆ. ಆಮೇಲೆ ನಾನು ಜಾಸ್ತಿ ತೋರ್ಸಕ್ ಆಗ್ತಿಲ್ಲ ಬಿಕಾಸ್ ಮುಂದೆ ಬಿಸಿಲಿರೋದ್ರಿಂದ ಆಫ್ ಆಗ್ಬಿಡತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ ಇದು ಬಂದ್ಬಿಡಿ ಸರ್ 3 ಲಕ್ಷ ಕೊಟ್ಬಿಡಿ ಸರ್ ಫೈನಲ್. 3 ಲಕ್ಷಕ್ಕೆ ಸಿಗುತ್ತೆ. ಟಾಪ್ ಅಂಡ್ ಮಾಡಲ್ ಸರ್, ಡೀಸೆಲ್. ಹೌದು ಸರ್. ಓಕೆ, ನಮ್ಮ ಹತ್ರ ಒಂದು i20 ಇದೆ, ಇದ್ರ ಬಗ್ಗೆ ಹೇಳಿ ಬೈ. ಸರ್ 2014 ಮಾಡಲು, ಸೆಕೆಂಡ್ ಓನ್ ಅದು. ಇದು AC ಪವರ್ ಸ್ಟೇರಿಂಗ್ ಪವರ್ ಇದೆ, ಅಪೋಲೋ ಟೈರ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಬಿಸಿಲಿದೆ, ನಾನು ಜಾಸ್ತಿ ಹೊರಗಡೆ ತೋರ್ಸಕ್ ಹೋಗಲ್ಲ, ತುಂಬಾ ಬಿಸಿಲಿರೋದ್ರಿಂದ ಆಫ್ ಆಗ್ತಿದೆ ಫೋನ್. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4.5 ಲಕ್ಷ ಕೊಡ್ಬಿಡಿ ಸರ್. 4.5 ಲಕ್ಷಕ್ಕೆ i20. ಯಾವ ಮಾಡಲ್ ಅಂದ್ರಿ? 14 ಮಾಡಲ್ ಸರ್. 14 ಮಾಡಲು i20 4.5 ಲಕ್ಷಕ್ಕೆ ಸಿಗುತ್ತೆ. ಡೀಸೆಲ್ ಗಾಡಿ ಸರ್, ಡೀಸೆಲ್ ವೆಹಿಕಲ್. ಸೂಪರ್. ನೆಕ್ಸ್ಟ್ ಸರ್ ಇದು ವ್ಯಾಗನರ್ ಸರ್, 2010 ಮಾಡಲು. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಸರ್. 2.40 ಕೊಡ್ಬಿಡಿ ಸರ್. 2.40ಕ್ಕೆ ವ್ಯಾಗನರ್ ಸಿಗುತ್ತೆ. ಯಾವ ಮಾಡಲ್ ಅಂದ್ರಿ? ಸರ್ 10 ಮಾಡಲ್ ಸರ್, 10 ಮಾಡಲ್ ಕೆ ಸೀರೀಸ್ ಇದು. ನೆಕ್ಸ್ಟ್ ಸರ್ 2009 ಮಾಡಲು i20 ಮಾಡಿ ಸರ್. 2 ಲಕ್ಷ ಕೊಡ್ಬಿಡಿ ಸರ್. 2 ಲಕ್ಷಕ್ಕೆ i20 ಸಿಗುತ್ತೆ. ಹೌದೌದು. ನೆಕ್ಸ್ಟ್ ಸರ್ ಇದು 15 ಮಾಡಲ್ ಶಿಫ್ಟ್ VXI ಪೆಟ್ರೋಲ್ 4.5 ಕೊಟ್ಬಿಡಿ ಸರ್. 4.5ಗೆ 14 ಮಾಡಲ್ 15 ಮಾಡಲ್ ಸರ್, 15 ಮಾಡಲ್ ಪೆಟ್ರೋಲ್ ಶಿಫ್ಟ್. ನೆಕ್ಸ್ಟ್ ವರ್ಣ ಇದೆ ನೋಡಿ ಸರ್, ವರ್ಣ ಡೀಸೆಲ್ ಗಾಡಿ 1.55 ಕೊಟ್ಬಿಡಿ ಸರ್. 1.55ಕ್ಕೆ ವರ್ಣ ಸಿಗುತ್ತೆ ನಿಮ್ಗೆ. ಅದು ಸಿಂಗಲ್ ಓನರ್ ಇರ್ಬೇಕು. ಇದು ಅಪೋಲೋ ಟೈರ್ ಎಲ್ಲ ಎಲ್ಲ ಚೆನ್ನಾಗಿದೆ. ಡೀಸೆಲ್ ಗಾಡಿ, ಮ್ಯಾಗ್ವಿಲ್ ಎಲ್ಲ ಇದೆ ಸರ್. ಸೂಪರ್. ನೆಕ್ಸ್ಟ್ i10 ಗ್ರ್ಯಾಂಡ್ ಇದೆ ನೋಡಿ ಸರ್. i10 ಗ್ರ್ಯಾಂಡ್ 3.35 ಕೊಟ್ಬಿಡಿ ಸರ್. 14 ಮಾಡಲ್ 14 ಮಾಡಲ್ i10 ಗ್ರ್ಯಾಂಡ್. ಹೌದೌದು. ನೆಕ್ಸ್ಟ್ ಇದು ಸರ್ ಇದು ನೋಡಿ ಸರ್ 1.55 ಕೊಟ್ಬಿಡಿ ಸರ್. 1.55ಕ್ಕೆ ಆಲ್ಟೋ ಸೂಪರ್ ಆಗಿದೆ. ಓನರ್ ಎಷ್ಟಾಗಿದೆ ಅದು? ಇದು ಸರ್ 2011 ಮಾಡಲು 1.5 ಕೊಟ್ಬಿಡಿ ಸರ್. 1.5ಗೆ 11 ಮಾಡಲು. ಇದು ನೋಡಿ ಸರ್ 2.55 ಕೊಟ್ಬಿಡಿ ಸರ್. 2.55ಕ್ಕೆ 17 ಮಾಡಲು. 17 ಮಾಡಲು ಲಾರ್ಜ್ ನೋಡಿ ಸರ್, 7 ಸೀಟರ್ 15 ಮಾಡಲ್ ಟಾಪ್ ಅಂಡ್ ಮಾಡಲು 5.5 ಕೊಟ್ಬಿಡಿ ಸರ್. 5.5ಗೆ 15 ಮಾಡಲ್ ಟಾಪ್ ಎಂಡ್ ಲಾರ್ಜ್ ಸರ್. ನೋಡಿ ಸರ್ ಇದು XS4 ಡೀಸೆಲ್ 13 ಮಾಡಲು 2.65 ಕೊಟ್ಬಿಡಿ ಸರ್. 2.65ಕ್ಕೆ SX4 ಮಾಡಲು. ಹೌದು ಸರ್. ಇದು ಸರ್ ನೋಡಿ ಇದು ಸ್ಕಾರ್ಪಿಯೋ 27 FC ಇನ್ಶೂರೆನ್ಸ್ ಎಲ್ಲ ಇದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 1,40,000 ಕೊಟ್ಬಿಡಿ ಸರ್. 1,40,000 ರೂಪಾಯಿ ಡೀಸೆಲ್ ಗಾಡಿ ಸರ್. ಸ್ಕಾರ್ಪಿಯೋ, ಅದು ಡೀಸೆಲ್ ವೆಹಿಕಲ್. ವ್ಯಾನ್ ಇದೆ ನೋಡಿ ಸರ್, 1,65,000 ಕೊಟ್ಬಿಡಿ ಸರ್. 1,65,000 ರೂಪಾಯಿ. 12 ಮಾಡಲ್ ಸರ್, 12 ಮಾಡಲು. 12 ಮಾಡಲ್. ಇದು 18 ಮಾಡಲು ಎಲ್ಲೋ ಬೋರ್ಡು 3,80,000 ಕೊಟ್ಬಿಡಿ ಸರ್. ಅಷ್ಟೇನಾ? ಹೌದು ಸರ್. 3,80,000 ರೂಪಾಯಿಗೆ 18 ಮಾಡಲು. ಇದು ಎಲ್ಲೋ ಬೋರ್ಡ್ ಆಗಲ್ಲ ನಮ್ಮ ಹತ್ರ. ಇದು ನೋಡಿ ಸರ್ ಆಗಲ್ಲ. 3,80,000 18 ಮಾಡಲು. ಇದು 15 ಮಾಡಲು ಕಿಡ್ ಸಿಂಗಲ್ ಓನರ್ 2.40 ಕೊಟ್ಬಿಡಿ ಸರ್. 2.40ಕ್ಕೆ ಕ್ವಿಡ್. ಹೌದೌದು. ಅದು ಸಕ್ಕರೆ ಟೈರ್ ಪ್ರೊಫೈಲ್, ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಇದು 13 ಮಾಡಲು ಡೀಸೆಲ್ 4,35,000 ಕೊಟ್ಬಿಡಿ. 4,35,000 ರೂಪಾಯಿಗೆ ಡಿಸೈರ್ ಸಿಗುತ್ತೆ. 13 ಮಾಡಲು ಸಿಂಗಲ್ ಓನರ್. ಇದು ಸರ್ 2,60,000 ಕೊಟ್ಬಿಡಿ. 2,65,000 ರೂಪಾಯಿಗೆ 13 ಮಾಡಲ್ ಡೀಸೆಲ್ ಸರ್. ಓಕೆ, 13 ಮಾಡಲ್ ಡೀಸೆಲ್ ರಿಟ್ಸ್. ಇದು 15 ಮಾಡಲು 2,35,000 ಕೊಟ್ಬಿಡಿ. ಎಷ್ಟು? 2,30,000. 35,000 ಕೊಟ್ಬಿಡಿ ಸರ್. ಓಕೆ, 2,35,000 12 ಮಾಡಲು ಬಡ 2.5 ಲಕ್ಷ ಕೊಟ್ಬಿಡಿ ಸರ್. 2.5 ಲಕ್ಷಕ್ಕೆ ಕ್ಯಾರಿಯರ್ ಎಲ್ಲ ಫಿಟ್ ಆಗಿದೆ, ಸೂಪರ್ ಆಗಿದೆ. ಕರ್ನಾಟಕ ವೆಹಿಕಲ್ ಅಂಡ್ ಇಂಟೀರಿಯರ್ ಎಲ್ಲ ಸಾಕಾಗಿದೆ. 15 ಮಾಡಲು ಆಟೋಮೆಟಿಕ್ 295 ಕೊಟ್ಬಿಡಿ ಸರ್. 295ಗೆ ಸೆಲೆರಿಯೋ 15 ಮಾಡಲು. ಅದು ಇಲ್ಲಿ ಬನ್ನಿ ಸರ್. ಇದು ನೋಡಿ ಸರ್, ಇದು ರೆನಾಲ್ಟೋ ಪಲ್ಸೋ ಡೀಸೆಲ್ 15 ಮಾಡಲು 2.55 ಕೊಟ್ಬಿಡಿ. 2.55 ಕೊಟ್ಬಿಡಿ ಸರ್. 2.55ಕ್ಕೆ 15 ಮಾಡಲ್ ಪಲ್ಸ್. ಹೌದು ಸರ್. ಇದು ನೋಡಿ ಸರ್ 1.55 ಕೊಟ್ಬಿಡಿ ಸರ್. 1.55 ಮಾಡಲು 10 ಫಿಗೋ 10 ಮಾಡಲು 1.55 ಕೊಟ್ಬಿಡಿ ಸರ್. 1.55ಕ್ಕೆ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಮಾಡಲು ಸರ್. 2016 VDI ಶಿಫ್ಟ್ ಗಾಡಿ ಒರಿಜಿನಾಲಿಟಿ ಇದೆ, ಸಕ್ಕತ್ತಾಗಿದೆ. ಬಾಡಿ ರನ್ನಿಂಗ್ ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ. ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಸಾಕಾಗಿದೆ. ಆಮೇಲೆ ಡೈಮಂಡ್ ಕಟ್ ಲೆದರ್ ಸೀಟ್ಸ್, 4 ಪವರ್ ವಿಂಡೋ, ಮತ್ತೆ VDI ಡೀಸೆಲ್ ವೇರಿಯಂಟ್ ಸಕ್ಕತ್ತಾಗಿದೆ. ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಅಂಡ್ ಇಂಟೀರಿಯರ್ ನೋಡಿದ್ರೆ ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು ಬಂದ್ಬಿಟ್ಟು 6,35,000 ಫೈನಲ್ ಮಾಡ್ಬಿಡೋಣ. 16 ಮಾಡಲ್ ಸಿಂಗಲ್ ಓನರ್. ಹೌದು, 16 ಸಿಂಗಲ್ ಓನರ್ ಸರ್. ಲೋನ್ ಆಗುತ್ತೆ, ನಾವೇ ಮಾಡಿಸೋದು. ನಿಮ್ಗೆ ಸಿವಿಲ್ ಚೆನ್ನಾಗಿದೆ, 80-90% ಆಗುತ್ತೆ ಸರ್. 80-90 ಎಷ್ಟು ತರಬಹುದು ಸರ್? ಎಷ್ಟು ತರಬೇಕು ಸರ್? ಅದೇ ಇವಾಗ ಸಿವಿಲ್ ಚೆನ್ನಾಗಿದೆ. ನಾವು ಸಿವಿಲ್ ಚೆನ್ನಾಗಿದೆ ಅಂದ್ರೆ ಎಷ್ಟು ತರಬೇಕು? 1 ಲಕ್ಷ 1.25 ಲಕ್ಷ ನಿಮ್ಗೆ ಡಿಲಿವರಿ. 1 ಲಕ್ಷ 30,000 ತಂದ್ರು ಆಗುತ್ತೆ. ಬನ್ನಿ, ಲೋನ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದೌದು. ಸರಿ ಆಯ್ತು. ನೆಕ್ಸ್ಟ್ ನಮ್ಮ ಹತ್ರ ಒಂದು ಆಲ್ಟೋ ಇದೆ. 12 ಮಾಡಲ್ ಕೇಟನ್. ಎಷ್ಟು ಮಾಡಲು? ಸಿಂಗಲ್ 12 ಮಾಡಲ್ ಸರ್. ಇದು 12 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ನೋಡಬಹುದು. ಆಲ್ಟೋ ಕೇಟನ್ AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ,
ಒರಿಜಿನಾಲಿಟಿ ಇದೆ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. 4 ಡೋರ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಓವರ್ ಇಂಟೀರಿಯರ್ ನೋಡಬಹುದು. ಸಿಂಗಲ್ ಓನರ್ ಆಗಿರೋದ್ರಿಂದ ತುಂಬಾ ಕಮ್ಮಿ ಯೂಸ್ ಆಗಿದೆ ಅಂತ ಹೇಳ್ಬೋದು, ಯಾಕಂದ್ರೆ ಬಾಡಿ ಲೈನ್ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ 4 ಟೈರ್ ಇದೆ, ಟೈರ್ ಕೂಡ ಸೂಪರ್ ಆಗಿದೆ. ಅಪೋಲೋ ಟೈರ್ ಇದೆ. ಹೌದು. ಮುಂದೆ ಬನ್ನಿ, ಏನ್ ಪ್ರೈಸ್ ಹೇಳ್ತಾ ಇದೀರಾ? ಇದು ಬಂದ್ಬಿಡಿ ಸರ್ ಫೈನಲ್ 195 ಕೊಟ್ಬಿಡೋಣ ಸರ್. ಇದು 190 ಗೆ ಸಿಂಗಲ್ ಓನರ್ ಆಲ್ಟೋ. ಹೌದು ಸರ್. ಸೂಪರ್. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ. ಇದು 2015 ಮಾಡಲು VXI AC ಪೋಸ್ಟರಿಂಗ್ ತಗೊಂಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಾಡಿ ವೇರಿಯಂಟ್ ಬರುತ್ತೆ. ಹೌದು. ಇಂಟೀರಿಯರ್ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ನೀಟ್ ಆಗಿದೆ. ನಿಮ್ಗೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಕಂಪನಿಯಿಂದ ಹೆಂಗ್ ಬಂದಿದೆ ಆಗುತ್ತೆ. ಹೌದೌದು. ಬ್ರಿಡ್ಜ್ ಫ್ರಂಟ್ ಟೈರ್ ಇದೆ. ಟೈರ್ ಸ್ವಲ್ಪ ಕಮ್ಮಿ ಇದೆ, ಫ್ರಂಟ್ ಸ್ವಲ್ಪ ಜಾಸ್ತಿ ಇದೆ, ಹಿಂದ್ಗಡೆ ಸ್ವಲ್ಪ ಕಮ್ಮಿ ಇದೆ. VXI ಪೆಟ್ರೋಲ್ ವೇರಿಯಂಟ್. ಏನ್ ಹೇಳ್ತೀರಾ ಬೈ? ಸರ್ ಬಂದ್ಬಿಡಿ 4,65,000 ಕೊಟ್ಬಿಡೋಣ ಸರ್. 4,65,000 ಮಾಡ್ಬಿಡಿ ಸರ್ ಫೈನಲ್. ನೆಕ್ಸ್ಟ್ ಇದೊಂದು ರೇರ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಇದು ಬಲೆನೋ RS ಬರುತ್ತೆ. ಇದು ಸರ್ ಇದು ಬಲೆನೋ 2017-18 ಸರ್. ಇದು 17-18 ನೋಡ್ಬೋದು. ಇದು ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಅಪೋಲೋ ಟೈರ್ ಬರುತ್ತೆ. RS ಆಗಿರೋದ್ರಿಂದ ನಿಮ್ಗೆ ಪ್ರತಿಯೊಂದು ಆಪ್ಷನ್ ಬರುತ್ತೆ ಇದರಲ್ಲಿ. ಆಮೇಲೆ ವುಡನ್ ಫಿನಿಶ್ ಅಲ್ಲಿ ನೋಡ್ಬೋದು. ವುಡನ್ ಫಿನಿಶ್ ಎಲ್ಲ ಬರುತ್ತೆ. ಇದು ನಾರ್ಮಲ್ ಅಲ್ಲಿ ಬರಲ್ಲ. ಮತ್ತೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಡ್ಯೂಯಲ್ ಏರ್ ಬ್ಯಾಗ್. ಹೌದು ಸರ್. ಡ್ಯೂಯಲ್ ಏರ್ ಬ್ಯಾಗ್ ಇದೆ. 18-19 ಮಾಡಲ್ ಇದು. ಪುಷ್ ಬಟನ್ ಮ್ಯಾಗ್ ವೀಲ್ ಇದೆ. ಗಾಡಿ ಬಹಳ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. 6,25,000 ಕೊಟ್ಬಿಡಿ ಸರ್ ಫೈನಲ್. 6,25,000 ರೂಪಾಯಿಗೆ 17-18 ಮಾಡಲ್. 18-19 ಮಾಡಲ್. ಸರ್ ಸೂಪರ್. ಲೋನ್ ಕೂಡ ಆಗುತ್ತೆ. ಇದು ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ. ಲೋನ್ ಮಾಡಿಸ್ಕೊಡ್ತೀವಿ ನಾವು. ಸಿವಿಲ್ ಬಲೆನೋ. ಹೌದು. ಓಕೆ ಸೂಪರ್. ನಮ್ಮ ಹತ್ರ ಒಂದು ಕ್ವಿಡ್ ಇದೆ, ಇದ್ರ ಬಗ್ಗೆ ಹೇಳಿ ಬೈ. ಸರ್ 16 ಸಿಂಗಲ್ ಓನರ್. ಇದು AC ಪೋಸ್ಟರಿಂಗ್ ಇದೆ, ಪವರ್ ವಿಂಡೋ ಇದೆ. ಒರಿಜಿನಲ್ ಗಾಡಿ, ಸಿಂಗಲ್ ಓನರ್ ಸರ್. ಓಕೆ. ಗಾಡಿ ಒರಿಜಿನಾಲಿಟಿ ಇದೆ ಸರ್. ಇದು ಕೂಡ ನಾವು ಸಿವಿಲ್ ಚೆನ್ನಾಗಿದೆ, ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಓಕೆ, ಫೈನಾನ್ಸ್ ಅಲ್ಲಿ ಆಗುತ್ತೆ. ಫೈನಾನ್ಸ್ ಮಾಡ್ಕೊಡ್ತೀವಿ. ಪ್ರೈಸ್ ಏನಾಗುತ್ತೆ? 2,40,000 ಕೊಟ್ಬಿಡಿ ಸರ್. 2,40,000 ರೂಪಾಯಿಗೆ 16 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಫೈನಾನ್ಸ್ ಮಾಡ್ಕೊಡ್ತೀವಿ. ಓ ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಯೆಲ್ಲೋ ಬೋರ್ಡ್ ಇಂಡಿಕಾ ಇದೆ. ಅದು 16 ಮಾಡಲ್ ಸರ್. 85,000 ಕೊಟ್ಬಿಡಿ ಸರ್. 16 ಮಾಡಲಿ 85,000. 85,000 ಕೊಟ್ಬಿಡಿ ಸರ್. ಅಷ್ಟೇನಾ? ಓನರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಯೆಲ್ಲೋ ಬೋರ್ಡ್ ನಿಮ್ಗೆ 85,000 ರೂಪಾಯಿಗೆ 16 ಮಾಡಲ್ ಸಿಗುತ್ತೆ ಇದು. ಹಾಗೆ ಇದು ಗವರ್ಮೆಂಟ್ ಡ್ಯೂಟಿ ಆಗಿರುವಂತ ವೆಹಿಕಲ್. ಇದು HAL ಅಲ್ಲಿ ಓಡಿಸಿದ್ದಾರೆ. ಹಾಗೆ ನಿಮ್ಗೆ ಆಲ್ಟೋ ಒಂದಿದೆ. ಆಲ್ಟೋ ಬಗ್ಗೆ ಹೇಳಿ ಸರ್. ಆಲ್ಟೋ 800 13 ಮಾಡಲು. ಇದು LXI AC ಪೋಸ್ಟರಿಂಗ್ ಇದೆ, ಪವರ್ ವಿಂಡೋ ಇದೆ, ಒರಿಜಿನಾಲಿಟಿ ಇದೆ. ಸಣ್ಣ ಪುಟ್ಟ ಡೆಂಟ್ ಇದೆ, ಕ್ರಾಚಸ್ ಏನು ಮಾಡಿಸಿಲ್ಲ. 2,10,000 ಕೊಟ್ಬಿಡಿ ಸರ್ ಫೈನಲ್. ಇದು 2,10,000 ರೂಪಾಯಿಗೆ ಯಾವ ಮಾಡಲ್ ಅಂದ್ರಿ? 13 ಸರ್. 13 ಮಾಡಲು 2,10,000 ರೂಪಾಯಿಗೆ ಲೋನು ಆಗುತ್ತೆ. ಲೋನ್ ಮಾಡಿಸ್ಕೊಡ್ತೀವಿ ಸರ್ ನಾವೇ. ಓಕೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ ಬಗ್ಗೆ ಹೇಳಿ ಸರ್. 2009 ಮಾಡಲ್ ಸರ್. ಇದು 9 ಮಾಡಲ್. AC ಪೋಸ್ಟರಿಂಗ್ ಎಲ್ಲ ಇದೆ. ಓಕೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಇದೆ. ಗಾಡಿ ಚೆನ್ನಾಗಿದೆ. 170 ಕೊಟ್ಬಿಡಿ ಸರ್ ಫೈನಲ್. 170ಗೆ ಸ್ಯಾಂಟ್ರೋ. ಹೌದು ಸರ್. ಓಕೆ ಸೂಪರ್ ಸರ್. 15 ಮಾಡಲ್ ಇದು. ಓಕೆ. ZDI ಟಾಪ್ ಅಂಡ್ ಮಾಡಲ್. ಪುಷ್ ಬಟನ್ ಸ್ಟಾರ್ಟ್, 12 ಏರ್ ಬ್ಯಾಗ್, ಮ್ಯಾಗ್ ವೀಲ್ ಇದೆ. ವಾಶ್ ಗಿಶ್ ಮಾಡ್ಕೊಡ್ತೀವಿ. ಸ್ವಲ್ಪ ತಣ್ಣಗಿರ್ಲಿ ಅಂತ ಮರದ ಕೆಳಗಡೆ ನಿಲ್ಸಿರೋದು. ಗಾಡಿ ಒರಿಜಿನಾಲಿಟಿ ಇದೆ. 6,05,000 ಕೊಟ್ಬಿಡಿ ಸರ್. ಇದು ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? 15 ಮಾಡಲ್ ಟಾಪ್ ಅಂಡ್ ಮಾಡಲ್ ಡೀಸೆಲ್. 15 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ZDI. 6,05,000. 6,05,000 ಫೈನಲ್ ಕೊಟ್ಬಿಡಿ. ಓಕೆ ಸೂಪರ್ ಫೈನಲ್. TTS ಇದೆ. ಓಕೆ. 2012 ಮಾಡಲು ಡೀಸೆಲ್. ಅದು ಡೀಸೆಲ್ AC ಪೋಸ್ಟರಿಂಗ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. 3,70,000 ಕೊಟ್ಬಿಡಿ ಸರ್. ಇದು 3,70,000 ರೂಪಾಯಿಗೆ ETS 12 ಮಾಡಲ್ ಸಿಗುತ್ತೆ. 12 ಮಾಡಲು ಒಳ್ಳೆ ಮೈಲೇಜ್. ಗಾಡಿ ಸೂಪರ್ ಆಗಿದೆ. ಕ್ಲೀನ್ ಆಗಿ ಕೊಡೋ ಟೈಮ್ ವಾಶ್ ಗಿಶ್ ಮಾಡಿ ಕೊಡ್ತೀವಿ. ವಾಶ್ ಎಲ್ಲ ಮಾಡ್ಕೊಡ್ತಾರೆ. ಅಷ್ಟೇ ಹೊರಗಡೆ ನಿಲ್ಸಿರೋದಕ್ಕೋಸ್ಕರ. ಹೌದೌದು. ಸ್ಯಾಂಟ್ರೋ ಇದೆ. 2005 ಮಾಡಲು. ಇದು ಕೂಡ AC ಪೋಸ್ಟರ್ ಇದೆ, ಒರಿಜಿನಲ್ ಗಾಡಿ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 1,25,000 ಫೈನಲ್ ಮಾಡ್ಬೋದು ಸರ್. 1,25,000 ರೂಪಾಯಿಗೆ ಸ್ಯಾಂಟ್ರೋ. ಇಂಟೀರಿಯರ್ ಎಲ್ಲ ನೋಡ್ಬೋದು. ಮ್ಯೂಸಿಕ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿದ್ದಾರೆ. AC ಇದೆ, ಲೆದರ್ ಸೀಟ್ಸ್ ಎಲ್ಲ ಇದೆ. ಬರೀ ಎಷ್ಟು ಹೇಳಿದ್ರಿ? 125 ಕೊಟ್ಬಿಡಿ ಸರ್. 125ಗೆ ನಿಮ್ಗೆ ಸ್ಯಾಂಟ್ರೋ ಸಿಗುತ್ತೆ. ಅದು ರೆಡ್ ಕಲರ್ ಮಿಂಟ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಗಾಡಿ ಓವರ್ ಆಲ್ ಬಾಡಿ ಲೈನ್. ನೆಕ್ಸ್ಟ್ ನಮ್ಮ ಹತ್ರ ಒಂದು 11 ಸರ್. ಇದು ಪೆಟ್ರೋಲ್ ಗಾಡಿ. ಓಕೆ. ಇದು ಗಾಡಿ ಒರಿಜಿನಾಲಿಟಿ ಇದೆ. ಇದು ಅಪೋಲೋ ಟೈರ್ ಇದೆ. ಬಾಡಿ ಲೈನ್ ನೀಟ್ ಆಗಿದೆ, ಒರಿಜಿನಾಲಿಟಿ ಇದೆ. ಇಂಟೀರಿಯರ್ ನೋಡಬಹುದು. ಇಂಟೀರಿಯರ್ ಅಲ್ಲಿ ಕುಶನ್ ಫಿನಿಶ್ ಅಲ್ಲಿ ಸೀಟ್ಸ್ ಬರುತ್ತೆ ನಿಮ್ಗೆ, ಲೆದರ್ ಬರಲ್ಲ. ಅಂಡ್ ಇದು LXI ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಏನ್ ಮಾಡಲ್ ಅಂತ ಹೇಳಿದ್ರಿ ಬೈ? 1011 ಸರ್. ಇದು 1011 ಏನ್ ಪ್ರೈಸ್ ಹೇಳ್ತೀರಾ? 275 ಕೊಟ್ಬಿಡಿ ಸರ್. ಇದು 275 ಕೊಟ್ಬಿಡ್ತೀರಾ? ಕೊಟ್ಬಿಡಿ ಸರ್. ಓಕೆ ಸೂಪರ್. ಇದಿದ್ಯಾ? ನೆಕ್ಸ್ಟ್ ಇನ್ನೊಂದು ರಿಟ್ಸ್ ಇದೆ. ಇದು ZXI ಟಾಪ್ ಅಂಡ್ ಮಾಡಲು 10 ಮಾಡಲು. 10 ಮಾಡಲ್. ಹೌದೌದು. ಮ್ಯಾಗ್ ವೀಲ್, JK ಟೈರ್ ಇದೆ. 4 ಟೈರ್ ಕೂಡ ಸೂಪರ್ ಆಗಿದೆ. ಇಂಟೀರಿಯರ್ 12 ಏರ್ ಬ್ಯಾಗ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ
ತುಂಬಾ ಚೆನ್ನಾಗಿದೆ ಸರ್ ಇದು. ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಓಡಿದೆ ಸರ್ 80 ಚಿಲ್ಲರೆ ಓಡಿದೆ ಸರ್. 80 ಚಿಲ್ಲರೆ ಓಡಿದೆ. ZXi ಟಾಪ್ ಎಂಡ್ ವೇರಿಯಂಟ್ ಏನ್ ಪ್ರೈಸ್ ಹೇಳ್ತೀರಾ ಸರ್? 295 ಕೊಟ್ಬಿಡಿ ಸರ್. 295 ಗೆ. ಹೌದು ಸರ್. ZXi. ಹೌದು ಸರ್. ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಯಾವ್ದು ಮಾಡಲ್ ಸರ್ ಇದು? 15 ಮಾಡಲ್ ಸಿಯಾಜ್ ಪೆಟ್ರೋಲ್. ಇದು VXi ಆಪ್ಷನಲ್. ಏರ್ ಬ್ಯಾಗ್ ಇದೆ, ಮ್ಯಾಗ್ ವೀಲ್, ಗಾಡಿ ಒರಿಜಿನಾಲಿಟಿ ಇದೆ, ಮ್ಯಾಗ್ ವೀಲ್ ಎಲ್ಲ ಇದೆ, ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ. ಇದು ಮಿಡ್ ವೇರಿಯಂಟ್ ಬರುತ್ತಾ ಟಾಪ್ ಎಂಡ್ ಬರುತ್ತಾ ಇದು? ಅದು ಮಿಡ್ ಬರುತ್ತಾ? ಹೌದು. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಎಲ್ಲ ಹಾಕಿಸ್ಕೊಂಡಿದ್ರೆ, ಲೆದರ್ ಸೀಟ್ಸ್ ಎಲ್ಲ ಇದೆ ನೋಡಬಹುದು. ಅಂಡ್ ಓವರ್ ಆಲ್ ಬಾಡಿ ಲೈನ್ ಅಂಡ್ ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಬಿಸಿಲಲ್ಲಿ ಮತ್ತೆ ಧೂಳಲ್ಲಿ ನಿಲ್ಸಿರೋದಕ್ಕೋಸ್ಕರ ಸ್ವಲ್ಪ ಧೂಳು ಹಿಡಿದಿದೆ. ಅದನ್ನ ಬಿಟ್ರೆ ಪ್ಲಸ್ ಆಗಿರೋದ್ರಿಂದ ನಿಮ್ಗೆ ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಅನ್ಸುತ್ತೆ ಅಲ್ವಾ? ಕೀ ಸ್ಟಾರ್ಟ್ ಬರುತ್ತಾ? ಏನ್ ಪ್ರೈಸ್ ಹೇಳ್ತೀರಾ ಬೈ? 460 ಕೊಟ್ಬಿಡಿ ಸರ್ ಫೈನಲ್. 460. ಹೌದು ಸರ್ ಕೊಟ್ಬಿಡಿ. i10 ಇದೆ, i10 ಬಗ್ಗೆ ಹೇಳಿ ಸರ್. 2008-9 ಮಾಡಲು, ಆಟೋಮೆಟಿಕ್ ಸರ್ ಇದು. ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ, ಒಳ್ಳೆ ಟೈರ್ ಎಲ್ಲ ಕಂಡೀಷನ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ. ಇದು ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ. ಲೇಡೀಸ್ ಹುಡುಕರಿಗೆ ಬಹಳ ಜನ ಹುಡುಕ್ತಾ ಇರ್ತಾರೆ ಮನೆಯಲ್ಲಿ ಓಡ್ಸಕ್ಕೆ, ಲೇಡೀಸ್ ಆಗ್ಲಿ ವಯಸ್ಸಾಗಿರೋರ್ಗಾಗ್ಲಿ ತುಂಬಾ ರೇರ್ ಆಗಿ ಸಿಗುತ್ತೆ ಆಟೋಮೆಟಿಕ್ ಅಲ್ಲ. ಸೊ ಒಳ್ಳೆ ಗಾಡಿ ಕೂಡ. ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. ಆಮೇಲೆ ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ, ಬ್ರಿಡ್ಸ್ಟೋನ್ ಟೈರ್ ಇದೆ. ಇನ್ ಕೇಸ್ ಬಾಡಿ ಲೈನ್ ಅಲ್ಲಿ ಒಂದೇ ಅಂತ ಹೇಳಿದ್ರೆ ಇದು ಸರ್. ಇದು ಪೈಂಟ್ ಶೇಡ್ ಆಗಿರೋದು ಒರಿಜಿನಲ್ ಪೈಂಟ್ ನಲ್ಲಿ ಇದೆ. ಅದ್ ಬಿಟ್ರೆ ಬೇರೆ ಏನಿಲ್ಲ, ಎಲ್ಲ ಒರಿಜಿನಲ್ ಪೈಂಟ್ ಅಲ್ಲಿ ಇದೆ. ಏನು ಕೂಡ ಟಚ್ ಅಪ್ ಪೈಂಟ್ ಏನು ಆಗಿಲ್ಲ. ಇದು ಎಷ್ಟನೇ ಒನ್ ಸೆಕೆಂಡ್ ಅನ್ನ? ಹೌದು ಸರ್. ಏನ್ ಪ್ರೈಸ್ ಹೇಳ್ತೀರಾ? 195 ಕೊಟ್ಬಿಡಿ ಸರ್. 195 ಗೆ ಆಟೋಮೆಟಿಕ್ ಆಯ್ತು ಸರ್. ಸೂಪರ್. ಆಟೋಮೆಟಿಕ್ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸರ್ 2006 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ಏನಿದೆ. ಸಾಂಟ್ರೋ ಎಕ್ಸೋ ಸರ್ ಇದು. ಟಾಪ್ ಎಂಡ್ ಮಾಡಲು. ಗಾಡಿ ಒರಿಜಿನಾಲಿಟಿ, ಒಳ್ಳೆ ಇಂಟೀರಿಯರ್ ಇದೆ, AC ಪೋಸ್ಟರಿಂಗ್ ಪೌಂಡ್ 4 ಪೌಂಡ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ ಸರ್. ಡಿಫಾಗರ್ ವೈಪರ್ ಟಾಪ್ ಎಂಡ್ ಆಗಿರೋದ್ರಿಂದ ಆಪ್ಷನ್ ಬರುತ್ತೆ. 4009 ಎಕ್ಸೋ ಸರ್ ಇದು. ಎಕ್ಸೋ ಇಲ್ಲ ಇದೆಲ್ಲ ಎಲ್ಲಾ ತರ ಆಪ್ಷನ್ಸ್ ಬರುತ್ತೆ ನಿಮಗೆ. ಇಂಟೀರಿಯರ್ ಸೂಪರ್ ಆಗಿದೆ, ಲೆದರ್ ಸೀಟ್ಸ್ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 1.5 ಕೊಟ್ಬಿಡಿ ಸರ್ ಫೈನಲ್. 1.5ಗೆ ಫೈನಲ್ ಕೊಟ್ಬಿಡಿ. ಸಾಂಟ್ರೋ ಟಾಪ್ ಎಂಡ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ಸೂಪರ್. ಬಾಡಿ ಲೈನ್ ಸೂಪರ್ ಆಗಿದೆ, ನೀವು ಸಕ್ಕತ್ತಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಹತ್ರ ಒಂದು ರಿಟ್ಸ್ ಇನ್ನೊಂದಿದೆ ಸರ್. 2010 ಮಾಡಿ ಸರ್ ಇದು. VXi ಒರಿಜಿನಲ್ ಆಗಿದೆ ನೋಡಿ, ಬಾಡಿ ಎಲ್ಲ ಒರಿಜಿನಲ್ ಇದೆ. ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನ್ ಮಾಡ್ಸಿಲ್ಲ. ಗಾಡಿ ಒರಿಜಿನಾಲಿಟಿ ಇದೆ, AC ಪೋಸ್ಟರಿಂಗ್ ಪೌಂಡ್. ನೆಕ್ಸ್ಟ್ ಕೊಡ್ತೀರಾ? ನೀವು ನೋಡ್ಬೋದು ಇಂಟೀರಿಯರ್ ಎಲ್ಲ ಸಖತ್ತಾಗಿದೆ, ಲೆದರ್ ಸೀಟ್ಸ್ ಎಲ್ಲ ಇದೆ. ಓವರಾಲ್ ಬಾಡಿ ಲೈನ್ ಹೇಗಿದೆ ಹಾಗೆ ಇದೆ. ಹಾಗೆ ನಿಮ್ಗೇನು ಮೇಜರ್ ಆಗಿ ಏನು ಇಲ್ಲ ಗಾಡಿಲಿ, ವರ್ಕ್ ಏನು ಇಲ್ಲ. ಬಾಡಿ ಲೈನ್ ಆಗ್ಲಿ ಇಂಟೀರಿಯರ್ ಅಲ್ಲಿ ಸಖತ್ತಾಗಿದೆ. ಆಮೇಲೆ ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು, 100% ಟೈರ್ ಇದೆ. ಆಲ್ಮೋಸ್ಟ್ 100 ಅಂತ ಹೇಳ್ಬೋದು ಅಲ್ವಾ? ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? 275 ಕೊಟ್ಬಿಡಿ ಸರ್. 275ಗೆ ರಿಟ್ಸ್ ಕೊಟ್ಬಿಡಿ ಸರ್. ಸೂಪರ್. ಮಾಡ್ಲಿ ಏನ್ರಿ? 10 ಮಾಡಲ್ ಸರ್. 10 ಮಾಡಲ್. ಗಾಡಿ ಒರಿಜಿನಾಲಿಟಿ ಇದೆ. ಸೂಪರ್. ಸೆಕೆಂಡ್ ಓನರ್ ಅಲ್ವಾ? ಹೌದು. ನಮ್ಮ ಹತ್ರ ಒಂದು ಯಾವ್ದಿದು? ವ್ಯಾಗನಾರ್ 2004. AC ಇದೆ, ಪೋಸ್ಟರಿಂಗ್ ಪೌಂಡ್ ಇದೆ. 2004. ಹೌದು ಸರ್. ಗಾಡಿ ಒರಿಜಿನಾಲಿಟಿ ಇದೆ ಸರ್. ಲೆದರ್ ಸೀಟ್ಸ್ ಎಲ್ಲ ಇದೆ. ಇಂಟೀರಿಯರ್ ಸಕ್ಕತ್ತಾಗಿದೆ. ಇಂಟೀರಿಯರ್ ನಾವು ತೋರ್ಸಕ್ಕಾಗುತ್ತೆ, ನೋಡ್ಬೋದು. ಇಂಟೀರಿಯರ್ ಸೂಪರ್ ಆಗಿದೆ, ಲೆದರ್ ಸೀಟ್ಸ್ ಇದೆ. ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ಅದು ಫ್ರಂಟ್ ಅದೊಂದು ಹೋಗಿದೆ, ಅದು ಹಾಕ್ಸ್ಕೋಬೇಕಾಗುತ್ತೆ. ಅದಿದೆ, ಪ್ಯಾನಲ್ ಇದೆ. ಅದು ಪ್ಯಾನಲ್ ಇದೆಯಾ? ಇದೆ, ಕೊಡ್ತಾರೆ. ಮ್ಯೂಸಿಕ್ ಸಿಸ್ಟಮ್ ಪ್ಯಾನಲ್ ಇದೆ, AC ಕೂಡ ಇದೆ. AC ಎಲ್ಲ ರನ್ನಿಂಗ್ ಇದೆ, ಪೋಸ್ಟರಿಂಗ್ ಇದೆ, ಪೌಂಡ್ ಇದೆ. ಓವರ್ ಆಲ್ ಬಾಡಿ ಲೈನು ಚೆನ್ನಾಗಿದೆ, ಏನು ಅನ್ಸಲ್ಲ. ಮಾಡಲ್ ಅಂತ ಅನ್ಸೋದಿಲ್ಲ. ಏನ್ ಪ್ರೈಸ್ ಹೇಳ್ತೀರಾ? 95,000 ಕೊಟ್ಬಿಡಿ ಸರ್. 95,000 ರೂಪಾಯಿ. ಹೌದು ಸರ್. ವ್ಯಾಗನಾರ್. ಹೌದು ಸರ್. ಸೂಪರ್ ಕೊಟ್ಬಿಡಿ ಸರ್. 2011 ಡೀಸೆಲ್ ಸರ್. AC ಪೋಸ್ಟರಿಂಗ್ ಪೌಂಡ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ. 1 ಲಕ್ಷ ನೋಡಿ, 1 ಲಕ್ಷಕ್ಕೆ ಈ ಪಾಲಿಯೋ ಡೀಸೆಲ್ ಸಿಗುತ್ತೆ ನಿಮ್ಗೆ. ಓಕೆ, ನಮ್ಮ ಹತ್ರ ಒಂದು i10 ಇದೆ. i10 ಬಗ್ಗೆ ಹೇಳಿ. 2009 ಮಾಡಲು, AC ಪೋಸ್ಟರಿಂಗ್ ಪೌಂಡ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ. 2 ಲಕ್ಷ ಕೊಟ್ಬಿಡೋಣ ಸರ್. 2 ಲಕ್ಷಕ್ಕೆ ಗಾಡಿ ಒರಿಜಿನಾಲಿಟಿ ಇದೆ ಸರ್. ಒರಿಜಿನಾಲಿಟಿ ಅಂದ್ರೆ ನೋಡಿ ಈ ತರ ಇರುತ್ತೆ ಗಾಡಿಗಳು. ಅದು ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡ್ಬೇಕು ಸರ್. ಅದು ಅಷ್ಟೇ, ರಬ್ಬಿಂಗ್ ಪಾಲಿಶ್ ಏನು ಮಾಡಿಸದೆ ನಿಲ್ಸಿರ್ತಾರೆ. ಬೇಕು ಅಂದ್ರೆ ಮಾಡಿಸ್ಕೊಡ್ತಾರೆ ನಿಮ್ಗೆ. ಇದು 2 ಲಕ್ಷಕ್ಕೆ ಆಗುತ್ತಲ್ವಾ? ಹೆಚ್ಚು ಕಡಿಮೆ ಆಗುತ್ತಾ? ಇದ್ ಮಾಡಿ ಸರ್. ಎರ್ಟಿಗಾ 2017 ಸರ್ ಇದು. ZDI ಟಾಪ್ ಅಂಡ್ ಮಾಡ್ಲು. AC ಪೋಸ್ಟರಿಂಗ್ ಪೌಂಡ್, ಆಮೇಲೆ ರೂಫ್ AC, 12 ಏರ್ ಬ್ಯಾಗ್, ಟಾಪ್ ಅಂಡ್ ಮಾಡ್ಲು. ಸಖತ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ ಬಂದ್ಬಿಟ್ಟು ಬೇಜ್ ಫಿನಿಶ್ ಅಲ್ಲಿ ಇದೆ, ಮತ್ತೆ ಕ್ರೀಮ್ ಫಿನಿಶ್ ಅಲ್ಲಿ ಕೂಡ ಇದೆ, ಚೆನ್ನಾಗಿದೆ. ಅದು 7 ಸೀಟರ್ ವೆಹಿಕಲ್ ಬರುತ್ತೆ ನಿಮಗೆ. ಪ್ರತಿಯೊಂದು ಆಪ್ಷನ್ ಬರುತ್ತೆ. ಇದು ZDI ಟಾಪ್ ಎಂಡ್ ಆಗಿರೋದ್ರಿಂದ ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ನೋಡ್ಬೋದು, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಇಲ್ಲಿ ಒಂದು ಚಿಕ್ಕ ಡೆಂಟ್ ಇದೆ, ಸ್ವಲ್ಪ ರಬ್ಬಿಂಗ್ ಮಾಡ್ಕೋಬೇಕು. ಒರಿಜಿನಾಲಿಟಿ ಇದೆ, ಏನು ಮಾಡಿಸಿಲ್ಲ. ಯಾವ ಮಾಡಲ್ ಅಂದ್ರಿ? 17 ಸಿಂಗಲ್ ಓನರ್ ಸರ್. 17 ಸಿಂಗಲ್ ಓನರ್. ಏನ್ ಪ್ರೈಸ್ ಕೊಡ್ತೀರಾ? ಇದು ಬಂದ್ಬಿಟ್ಟು ಫೈನಲ್ 8.5 ಲಕ್ಷಕ್ಕೆ ಕೊಡ್ಬಿಡೋಣ ಸರ್. 8.5 ಲಕ್ಷಕ್ಕೆ 17 ಸಿಂಗಲ್ ಓನರ್ ಟಾಪ್ ಅಂಡ್ ಮಾಡ್ಲು. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಫೈನಾನ್ಸ್ ಆಗ್ಬಿಡುತ್ತೆ, ಫೈನಾನ್ಸ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಆಲ್ಟೋ ಇದೆ ನೋಡ್ಬೋದು. VXi ವೇರಿಯಂಟ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. 2013 ಮಾಡ್ಲು ಆಲ್ಟೋ ಕೇಟನ್
ಇದು ಕೂಡ ಒಳ್ಳೆ ಇಂಟೀರಿಯರ್ ಇದೆ, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. 2,10,000 ಕೊಟ್ಬಿಡೋಣ ಸರ್ ಇದು ಫೈನಲ್. 2,10,000 ರೂಪಾಯಿಗೆ 12 ಮಾಡಲ. ಹೌದು ಸರ್, 13 ಮಾಡಲ್ ಸರ್. 13 ಮಾಡಲು. ಟೈರ್ ಎಲ್ಲ ಚೆನ್ನಾಗಿದೆ, ಬಾಡಿ ಒರಿಜಿನಾಲಿಟಿ ಇದೆ, ರನ್ನಿಂಗ್ ಇನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಟೈರ್ ಹೊಸದಾಗಿದೆ, ಫ್ರಂಟ್ ಎರಡು ಹೊಸದಾಗಿದೆ, ಹಿಂದೆಗಡೆ 50-60% ಇದೆ. ಅದ್ರಲ್ಲಿ ಬಾಡಿ ಏನು ಚೆನ್ನಾಗಿದೆ, ಧೂಳಲ್ಲಿ ನಿಲ್ಸಿರೋದ್ರಿಂದ ಸ್ವಲ್ಪ ಧೂಳಿದೆ, ಕ್ಲೀನ್ ಮಾಡಿ ಕೊಡ್ತಾರೆ. ಕ್ಲೀನ್ ಮಾಡ್ಕೊಡ್ತೀವಿ ಸರ್. ಆಮೇಲೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಎಲ್ಲ ತುಂಬಾನೇ ಹಾಕ್ಸ್ಕೊಂಡಿದ್ದಾರೆ ಗಾಡಿಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಗಾಡಿ ಇದೆಯಾ? ಓಕೆ, ಪುಂಟೋ ಬಗ್ಗೆ ಹೇಳಿ. ಹೌದು ಸರ್, 2009 ಮಾಡಲ್ ಸರ್, ಡೀಸೆಲ್ ಗಾಡಿ. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಇವಾಗಲೇ ಬಂದಿರೋದು, ವಾಶ್ ಗೀಶ್ ಏನ್ ಮಾಡಿಲ್ಲ. ಓಕೆ, ಗಾಡಿ ಒರಿಜಿನಾಲಿಟಿ ಇದೆ, ಧೂಳು ಕೂತಿದೆ ತುಂಬಾ. 2 ಏರ್ ಬ್ಯಾಗ್ ಕೂಡ ಇದೆ, ಮ್ಯಾಗ್ ವೀಲ್ ಇದೆ, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ. ಫೈನಲ್ 1,10,000 ಕೊಟ್ಬಿಡೋಣ ಸರ್. 1,10,000 ರೂಪಾಯಿ ಪುಂಟೋ ಡೀಸೆಲ್ ಗಾಡಿ ಸರ್, ಟಾಪ್ ಅಂಡ್ ಮಾಡ್ಲು. ಅದು ಟಾಪ್ ಅಂಡ್ ಮಾಡಲ್. ಸಣ್ಣ ಪುಟ್ಟ ಬಾಡಿ ಲೈನ್ ರೆಡಿ ಮಾಡ್ಕೊಂಡ್ರೆ 2 ವೀಲರ್ ಬೆಲೆ ಅಲ್ವಾ ಸರ್ ಇದು? ಹೌದು, ಡೀಸೆಲ್ ಗಾಡಿ ಎಲ್ಲ ಪ್ರೈಸ್ ಅಲ್ಲಿ ಸಿಗ್ತದೆ. ಅದು ಡೀಸೆಲ್ ವೇರಿಯಂಟ್ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸೆಲೆರಿ ಇದೆ, ಸೆಲೆರಿ ಬಗ್ಗೆ ಸರ್ 2014 ಮಾಡಲು ಆಟೋಮೆಟಿಕ್. ಇದು ಕೂಡ ಗಾಡಿ ಒರಿಜಿನಾಲಿಟಿ ಇದೆ, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಇದೆ ಸರ್. ಇದು ಬಂದ್ಬಿಟ್ಟು ಸರ್ 3,45,000 ಕೊಟ್ಬಿಡೋಣ ಸರ್. 3,45,000 ರೂಪಾಯಿಗೆ ಸೆಲೆರಿಯೋ VXi. ಯಾವ ಮಾಡಲ್ ಅಂದ್ರೆ 14 ಮಾಡಲ್ ಆಟೋಮೆಟಿಕ್. 14 ಮಾಡಲ್ ಆಟೋಮೆಟಿಕ್ ಸಿಂಗಲ್ ಓನರ್. ಇನ್ನೊಂದು ವೈಟ್ ಇದೆ ನಮ್ಮ ಹತ್ರ, 295 ಕೊಟ್ಬಿಡ್ತೀವಿ ಸರ್. 295 ವೈಟ್ ಮಾಡಲು ವೈಟ್ ಕಲರ್ ಆಟೋಮೆಟಿಕ್. 15 ಮಾಡಲ್. ಹೌದು ಸರ್, 295 ಕೊಟ್ಬಿಡೋಣ ಸರ್. ಓಕೆ, ಸೂಪರ್. ಅದು ನೋಡಿ ಸರ್, ಇದು ಪೆಟ್ರೋಲ್ ಟಾಪ್ ಅಂಡ್ ಮಾಡಲು 61,000 ಚೇಂಜ್ ಓಡಿದೆ. 3 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. 3 ಲಕ್ಷಕ್ಕೆ i20 ಸಿಗುತ್ತೆ. ಪೆಟ್ರೋಲ್. ಓಕೆ, ನಾ ಫ್ರಂಟ್ ಯಾಕೆ ಹೋಗ್ತಾ ಇಲ್ಲ ಅಂತ ಬಿಸ್ಲಿಗೆ ಫೋನ್ ಆಫ್ ಆಗ್ತಿದೆ ಹೀಟಿಂಗ್ ಇಶ್ಯೂ ಇಂದ. ಆಮೇಲೆ ಇದು ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ, ಆದಷ್ಟು ಏರ್ ಬ್ಯಾಗ್ ಇದೆ, ಮ್ಯಾಗ್ ವೀಲ್ ಎಲ್ಲ ಇದೆ ಸರ್. ಓಕೆ, ಮ್ಯಾಗ್ ವೀಲ್ ಎಲ್ಲ ಇದೆ. ಇಂಟೀರಿಯರ್ ನೋಡಬಹುದು, ಇಂಟೀರಿಯರ್ ಚೆನ್ನಾಗಿದೆ. ಹಾಗೆ ನಮ್ಗೆ ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಸರ್ ಇದೆ. 15 ಮಾಡಲ್ ಪೆಟ್ರೋಲ್. ಓಕೆ, VXi ಗಾಡಿ ಒರಿಜಿನಾಲಿಟಿ ಇದೆ. ಬಾಡಿ ಲೈನ್ ಸಿಯಟ್ ಟೈರ್ ಇದೆ. ಆಕ್ಚುಲಿ ಬಾಡಿ ಲೈನ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಮೆರೂನ್ ಕಲರ್ ಅಲ್ಲಿ ಬರುತ್ತೆ ಗಾಡಿ. ಇಂಟೀರಿಯರ್ ಅಲ್ಲಿ ಬೇಜ್ ಫಿನಿಶ್ ಅಲ್ಲಿ ಇದೆ. ಹಾಗೆ ಇಂಟೀರಿಯರ್ ಸೂಪರ್ ಆಗಿದೆ. ಆಕ್ಚುಲಿ ಅವಾಗಲೇ ನೋಡಿದೆ ನಾನು, ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು ಬಂದ್ಬಿಡಿ ಸರ್ 4,75,000 ಕೊಡ್ಬೇಡ ಸರ್ ಫೈನಲ್. 4,75,000 ರೂಪಾಯಿ. ಯಾವ ಮಾಡಲ್ ಅಂದ್ರೆ 15 ಮಾಡಲ್ ಸರ್. 15 ಮಾಡಲ್ 4,75,000 ಸರ್ ನಾವು. ಓಕೆ, ಫಿನಾನ್ಸ್ ಕೂಡ ಆಗುತ್ತೆ. 4,75,000 ರೂಪಾಯಿಗೆ ನಿಮ್ಗೆ ಡಿಸೈರ್ ಸಿಗುತ್ತೆ. ಅದು ನಮ್ಮ ಹತ್ರ ಒಂದು i20 ಇದೆ. ಇದ್ರ ಬಗ್ಗೆ 2017-18 ಪೆಟ್ರೋಲ್. ಇದು ಸ್ಪೋರ್ಟ್ಸ್. ಓಕೆ, ಗಾಡಿ ಒರಿಜಿನಾಲಿಟಿ ಇದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ. ಗಾಡಿ ಒರಿಜಿನಾಲಿಟಿ ಇದೆ ಸರ್. 5,40,000 ಕೊಟ್ಬಿಡೋಣ ಸರ್. 5,40,000 ರೂಪಾಯಿ. ಯಾವ ಮಾಡಲ್ ಅಂದ್ರೆ 17-18 ಸರ್. ಇದು 17-18 i20 ಸಿಗುತ್ತೆ. i20 ಪೆಟ್ರೋಲ್ ಸ್ಪೋರ್ಟ್ಸ್. ಓಕೆ, i20 ಪೆಟ್ರೋಲ್ ಸ್ಪೋರ್ಟ್ಸ್ ಬರುತ್ತೆ. ಆಮೇಲೆ ಕಂಪನಿ ಫಿಟೆಡ್ ಸಿಸ್ಟಮ್ಸ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಓಕೆ, ನಮ್ಮ ಹತ್ರ ಒಂದು ಓಮಿನಿ ಇದೆ. ಓಮಿನಿ ಬಗ್ಗೆ ಹೇಳಿ ಸರ್. 2016 ಮಾಡಲು ಸಿಂಗಲ್ ಓನರ್, ಗಾಡಿ ಒರಿಜಿನಾಲಿಟಿ ಇದೆ. 16 ಸಿಂಗಲ್ ಓನರ್ ಸರ್. ಟೈರ್ ಎಲ್ಲ ಚೆನ್ನಾಗಿದೆ, ಮೇಲೆ ಇದೆ. ಇಂಟೀರಿಯರ್ ನೋಡಿ, ಇಂಟೀರಿಯರ್ ಚೆನ್ನಾಗಿದೆ. ಟೈರ್ ಸಾರಿ ಸೀಟ್ ಕವರ್ ಸ್ವಲ್ಪ ವೇರಿಯಂಟ್ ಆಗಿದೆ. ಹೌದೌದು ಸರ್. ಓಕೆ, ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಆಮೇಲೆ ಸ್ಪೇಸ್ ಎಲ್ಲ ನೋಡ್ಬೋದು, ತುಂಬಾನೇ ಸ್ಪೇಸ್ ಬರುತ್ತೆ ನಿಮ್ಗೆ ಇದ್ರಲ್ಲಿ. ಓಕೆ, 16 ಮಾಡಲ್ ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಫೈನಲ್ 2,65,000 ಕೊಟ್ಬಿಡೋಣ ಸರ್. 2,65,000 ರೂಪಾಯಿ 16 ಮಾಡಲ್ ಸಿಂಗಲ್ ಓನರ್ ಸರ್. ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಫೈನಾನ್ಸ್ ಆಗುತ್ತಾ? ಫೈನಾನ್ಸ್ ಮಾಡ್ಕೊಡ್ತೀವಿ. ಓಕೆ, ಓಮ್ನಿ ಫೈನಾನ್ಸ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು i10 ಇದೆ ಸರ್. 2013 ಮಾಡಲು. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಗಾಡಿ ಕೊಡೋ ಟೈಮ್ನಲ್ಲಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಕೆಳಗಡೆ ನಿಲ್ಸಿದೀವಿ ಅಂತ ಇದೆ ಸರ್. 2,95,000 ಕೊಟ್ಬಿಡಿ ಸರ್. 13 ಸೆಕೆಂಡ್ ಓನರ್. ಓಕೆ, 2,95,000 ಗೆ ಸಿಗುತ್ತೆ. ಸೆಕೆಂಡ್ ಓನರ್ ಬರುತ್ತೆ. 13 ಮಾಡಲ್ ಅಲ್ವಾ? ಹೌದೌದು. ಇಂಟೀರಿಯರ್ ನೋಡಬಹುದು, ಲೆದರ್ ಸೀಟ್ಸ್ ಎಲ್ಲ ಇದೆ. ಕಾರು ಪುಣ್ಯ ಮಾಡಿದೆ ಆಕ್ಚುಲಿ, ಮರದ ಕೆಳಗಡೆ ತಣ್ಣಗಿದೆ ಅಂತ ಹೊರಗಡೆ ಹೋಗಕ್ಕಾಗಲ್ಲ. ಹೌದು ಸರ್, ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ಮರದ ಕೆಳಗಡೆ ನಿಲ್ಸಿವಿ. ಕೂತ್ಕೊಳಕ್ ಆಗಲ್ಲ ಸರ್, ಸೀಟ್ ಎಲ್ಲ ಬಿಸಿ ಆಗ್ಬಿಡುತ್ತೆ. ನೀರು ಕಡಿಮೆ ಆಗ್ಬಿಡುತ್ತೆ, ಗೊತ್ತಿಲ್ಲ. ಮಳೆ ಬೆಳೆ ಆಗ್ಲಿ, ಮಳೆ ಮರನ ಬೆಳೆಸಿ ನೀವು. ಹಾಗೆ ನಮ್ಮ ಹತ್ರ ಒಂದು ಯಾವ್ದು ಇದು ಸರ್ 15 ಮಾಡಲು ನಾನು 15 ಮಾಡಲು. ಹೌದು ಸರ್. ನೋಡಿ ಸರ್, ಗಾಡಿ ಇದು ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ನೋಡಿ, ಸಕ್ಕತ್ತಾಗಿದೆ. AC ಇದೆ, ಪವರ್ ಸ್ಟೇರಿಂಗ್ ಇದೆ. ಪವರ್ ಸ್ಟೇರಿಂಗ್ ಇದೆಯಾ? ಹೌದೌದು. ಚಿಕ್ಕ ಗಾಡಿ ಸರ್ ಇದು. ಮನೆಯಲ್ಲಿ ಎಲ್ಲಾದ್ರೂ ಹೋಗ್ಬರಕ್ಕೆ, ಲೇಡೀಸ್ ಆಗ್ಲಿ, ವಯಸ್ಸಾಗಿರೋದು ಆಗ್ಲಿ, ಎಲ್ಲಾದ್ರೂ ಯೂಸ್ ಆಗುತ್ತೆ ಸರ್. ಹೌದು, ಚಿಕ್ಕ ಗಾಡಿ ಮನೆ ಚಿಕ್ಕ ಫ್ಯಾಮಿಲಿಗೆ ಆಗುತ್ತೆ. 15 ಮಾಡಲ್ ಸರ್. 1.5 ಕೊಟ್ಬಿಡಿ ಸರ್. ಇದು 1.5 15 ಮಾಡಲ್ ಕೊಟ್ಬಿಡಿ ಸರ್. ನಾನು ಸಿಗುತ್ತೆ 15 ಮಾಡಲ್ ಸಿಗುತ್ತೆ. ಅದು 1.5 ಲಕ್ಷಕ್ಕೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ವಿಫ್ಟ್ VXi ಇದೆ, ಬ್ಲಾಕ್ ಕಲರ್ ಅಲ್ಲಿ. ಇದು ಕೂಡ ಚೆನ್ನಾಗಿದೆ. ಹೇಳಿ. 2009 ಮಾಡಲು VXi ಸರ್. ಗಾಡಿ ಒರಿಜಿನಾಲಿಟಿ ಇದೆ. 2007 ಸರ್ 9 ಸರ್. 9 VXi
AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಇದೆ. ಇಂಟೀರಿಯರ್ ಚೆನ್ನಾಗಿ ಮೇಂಟೈನ್ ಆಗಿದೆ. ಹಾಗೆ ಬಾಡಿ ಲೈನ್ ಚೆನ್ನಾಗಿದೆ. ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ, ಆದ್ರೆ ನೋಟಿಸಬಲ್ ಏನಲ್ಲ, ಚೆನ್ನಾಗಿದೆ. 9 ಮಾಡಲ್ ಏನ್ ಪ್ರೈಸ್ ಹೇಳ್ತೀರಾ? ಸರ್ ಇದು ಬಂದ್ಬಿಡಿ ಸರ್ 2.5 ಕೊಟ್ಬಿಡಿ ಸರ್. 2.5 ಕೊಡ್ತೀರಾ? ಪೆಟ್ರೋಲ್ VXi ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಗಾಡಿ. ಓಕೆ ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಟಾಟಾ ಮಾಂಜಾ ಇದೆ ಸರ್. 2010 ಮಾಡಲು, ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಸರ್. ಸಿಂಗಲ್ ಓನರ್? ಹೌದು ಸರ್, 10 ಮಾಡಲು. ಹೌದೌದು. ನೋಡಬಹುದು ಟೈರ್ ಪ್ರೊಫೈಲ್ ಎಲ್ಲ ಎಲ್ಲ ಚೆನ್ನಾಗಿದೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ ವಿತ್ ABS. ಗಾಡಿ ಒರಿಜಿನಾಲಿಟಿ ಇದೆ. ಇಂಟೀರಿಯರ್ ಹೇಗಿದೆಯೋ ಶೋರೂಮ್ ಇಂದ ಬರ್ಬೇಕಾದ್ರೆ ಹೇಗಿದೆಯೋ ಹಾಗೆ ಇದೆ. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಬೈ? ಫೈನಲ್ 1,80,000 ಕೊಟ್ಬಿಡೋಣ ಸರ್. 1,80,000 ರೂಪಾಯಿಗೆ ಸಿಂಗಲ್ ಓನರ್ ಮಾಂಜಾ ಸಿಗುತ್ತೆ. ಹೌದು ಸರ್, ಪೆಟ್ರೋಲ್ ಸರ್. ಸೂಪರ್. ಒಂದು ಆಪಲ್ ಶೇಪ್ ಸ್ವಿಫ್ಟ್ ಇದೆ, ಅದು ನ್ಯೂ ಮಾಡಲ್, ಸಕ್ಕತ್ತಾಗಿದೆ. ಅವಾಗಲೇ ಒಬ್ರು ಆನ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ, ಸೌಂಡ್ ಕೂಡ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಈ ಗಾಡಿ ಬಗ್ಗೆ ಹೇಳಿ ಸರ್. 2018 ಮಾಡಲು, VXi ಆಪಲ್ ಶೇಪ್, ಸೆಕೆಂಡ್ ಓನರ್. 18 ಮಾಡಲು VXi ಮಿಡ್ ವೇರಿಯಂಟ್ ಬರುತ್ತೆ. ಇದು 12 ಏರ್ ಬ್ಯಾಗ್ ಬರುತ್ತೆ. ಏನ್ ಬರುತ್ತೆ? 12 ಏರ್ ಬ್ಯಾಗ್, ಒಳ್ಳೆ ಇಂಟೀರಿಯರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಕಂಟ್ರೋಲ್ಸ್, AC ಎಲ್ಲ ಬರುತ್ತೆ. ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಇದೆ, ಏನೇನೋ ಮಾಡಿಸ್ಕೊಂಡಿದ್ದಾರೆ, ಚೆನ್ನಾಗಿದೆ ಇದು ಕೂಡ. ಓವರಾಲ್ ಬಾಡಿ ಲೈನ್ ಚೆನ್ನಾಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಡೆಂಟ್ಸ್ ಏನಿಲ್ಲ. ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 5,10,000 ಕೊಟ್ಬಿಡೋಣ ಸರ್. 5,10,000 ರೂಪಾಯಿಗೆ 18 ಮಾಡಲ್ ಸರ್. VXi ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಸರ್. ಫೈನಾನ್ಸ್ ಮಾಡ್ತೀರಾ? ಹೌದೌದು ಸರ್. ಓಕೆ, 14-13 ಮಾಡಲ್ಗೆ ಆ ರೇಟ್ ಹೇಳ್ತಾ ಇದಾರೆ. ಒಳ್ಳೆ ಪ್ರೈಸ್ ಇದೆ ಅಂತ ಹೇಳ್ಬೋದು ಸರ್. ಇದು ನೋಡಿ ಸರ್, 2011 ಮಾಡಲು, 12 ರಿಜಿಸ್ಟ್ರೇಷನ್, ಡೀಸೆಲ್, ಫೋರ್ಡ್ ಫಿಯೆಸ್ಟಾ. ಹೌದು, ಡೀಸೆಲ್ ವೇರಿಯಂಟ್. ಟಾಪ್ ಎಂಡ್ ವೇರಿಯಂಟ್. ಅದು ಮ್ಯಾಗ್ ವೀಲ್ ಇದೆ, ಒಳ್ಳೆ ಸೀಟ್ ಕವರ್ ಇದೆ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಇಂಟೀರಿಯರ್ ಅಂತೂ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ನೋಡ್ಬೋದು, ಮಿಂಟ್ ಆಗಿದೆ ಕಂಡೀಷನ್. ಒಳ್ಳೆ ಸಿಸ್ಟಮ್ ಇದೆ, ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಗಾಡಿ ನೀಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮಾರ್ವಿನ್ ಸೀಟ್ ಕವರ್ಸ್ ಇದೆ, ಅಷ್ಟು ಬೇಗ ಇದು ವೇರೆಂಟೇರ್ ಆಗಲ್ಲ. ಹಿಂದ್ಗಡೆ ಎಲ್ಲ ನೋಡಬಹುದು. ಬ್ಯಾಕ್ ಸೈಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಆಮೇಲೆ ಇದು ಪಾಲಿಶ್ ಎಲ್ಲ ಹಾಕಿ ನಿಲ್ಸ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಶೋರೂಮ್ ಇಂದ ಬಂದಿದೆಯೋ ಅನ್ನೋ ತರ ಇದೆ. ಅದು ಟಾಪ್ ಎಂಡ್ ಮಾಡಲ್. ಏನ್ ಪ್ರೈಸ್ ಹೇಳ್ತೀರಾ? ಇದು ಬಂದ್ಬಿಟ್ಟು ಸರ್ ಫೈನಲ್ ಸರ್ 2,68,000 ಕೊಟ್ಬಿಡೋಣ ಸರ್. 2,68,000ಕ್ಕೆ 68,000 ಡೀಸೆಲ್ ಗಾಡಿ ಸರ್. ಡೀಸೆಲ್ 12 ಮಾಡಲ್ ಸಿಗುತ್ತೆ. 11-12 ಹೌದೌದು ಸರ್. ನೆಕ್ಸ್ಟ್ ಸರ್ ಇದು ನೋಡಿ ಸರ್, ಹೋಂಡಾ ಸಿಟಿ ಇದೆ, 2010 ಮಾಡಲು, ಟಾಪ್ ಅಂಡ್ ಮಾಡಲು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್, ಇದು ಟಾಪ್ ಅಂಡ್ ಮಾಡಲ್ ಅಂತೆ. ಬಾಡಿ ಲೈನ್ ಸಕ್ಕದಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಏನ್ ಶೋರೂಮ್ ಇಂದ ಬಂದಂಗ ಇದೆಯಲ್ಲ ಬೈ? ಏನ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಕಸ್ಟಮರ್. ಗಾಡಿ ಒರಿಜಿನಾಲಿಟಿ ಇದೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಏರ್ ಬ್ಯಾಗ್ ಇದೆ, ಒಳ್ಳೆ ಸೀಟ್ ಕವರ್ ಇದೆ ನೋಡಿ, ಸಕ್ಕತ್ತಾಗಿದೆ. ಪ್ರೀಮಿಯಂ ಸೀಟ್ಸ್ ಇದೆ ಅಂತ ಹೇಳ್ಬೋದು. ಆ ಟೈಮಲ್ಲಿ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಆಮೇಲೆ ಈ ಗಾಡಿಗೆ ಏನ್ ಪ್ರೈಸ್ ಹೇಳ್ತೀರಾ? ಇದು ಬಂದ್ಬಿಟ್ಟು ಸರ್ ಫೈನಲ್ ಸರ್ 3,45,000 ಕೊಟ್ಬಿಡೋಣ ಸರ್. 3,45,000 ರೂಪಾಯಿಗೆ ಸಿಟಿ ಸಿಗುತ್ತೆ. 9 ಮಾಡಲ್ 10 ಮಾಡಲ್ ಸರ್. ಟಾಪ್ ಅಂಡ್ ಮಾಡಲ್ ಸರ್. ಟಾಪ್ ಅಂಡ್ ಮಾಡಲ್ ಸಿಗುತ್ತೆ. ನೆಕ್ಸ್ಟ್ ಸರ್ ಪೋಲೋ ನೋಡಿ ಸರ್. ಇದು ಪೋಲೋ ಸರ್ 1920. ಇದು ಪೆಟ್ರೋಲ್ ಗಾಡಿ ಸರ್. ಇದು 68,000 ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ, ಮೇಂಟೆನೆನ್ಸ್ ಕಮ್ಮಿ ಬರುತ್ತೆ ವೇರಿಯಂಟ್ ಆಗಿರೋದ್ರಿಂದ. ಆಮೇಲೆ ಇದು 1920 ವೇರಿಯಂಟ್ ಆಗಿರೋದ್ರಿಂದ ಈ ಮಾಡೆಲ್ ಕೂಡ 20 ಅಲ್ಲೇ ಸ್ಟಾಪ್ ಆಗಿದೆ. ಆಕ್ಚುಲಿ 19 ಅಲ್ಲಿ ಸ್ಟಾಪ್ ಆಗಿದ್ದು. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಆಮೇಲೆ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಮ್ಯೂಸಿಕ್ ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ. ಇದು ಮಿಡ್ ವೇರಿಯಂಟ್ ಬರುತ್ತೆ, ಮ್ಯಾಕ್ ವೀಲ್ ಬರೋದಿಲ್ಲ. ಬಾಡಿ ಲೈನ್ ಚೆನ್ನಾಗಿದೆ, ಸಿಂಗಲ್ ಏರ್ ಬ್ಯಾಗ್ ಕೂಡ ಇದೆ ಸರ್. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸೂಪರ್. 1920 ಏನ್ ಪ್ರೈಸ್ ಹೇಳಿ ಸರ್? ಫೈನಲ್ 5,25,000 ಕೊಟ್ಬಿಡೋಣ ಸರ್. 5,25,000 ರೂಪಾಯಿಗೆ ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಫೈನಾನ್ಸ್ ಮಾಡ್ಕೊಡ್ತೀವಿ. ಪೋಲೋ ಸಿಗುತ್ತೆ ನಿಮಗೆ 1920 ಮಾಡಲ್ 5,25,000 ರೂಪಾಯಿಗೆ ವಿತ್ ನಿಮ್ಗೆ ಫೈನಾನ್ಸ್ ಕೂಡ ಆಗುತ್ತೆ. ಒಂದು 25,000 ಮೇ ಬಿ ತಗೊಂಡ್ರೆ ಆಗುತ್ತೆ. ಹಾಗೆ ನಮ್ಮ ಹತ್ರ ಒಂದು ಸೆಲೆರಿಯೋ ಇದೆ. ಇದ್ರ ಬಗ್ಗೆ ಸರ್ 2015 ಮಾಡಲು, ಇದು ಮ್ಯಾನ್ಯುವಲ್, VXi. ಇದು ಗಾಡಿ ಒರಿಜಿನಾಲಿಟಿ ಇದೆ, ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. 2 ಡೆಂಟು ಕ್ರಾಚಸ್ ಏನಿಲ್ಲ, ಲೆದರ್ ಸೀಟ್ಸ್ ಎಲ್ಲ ಇದೆ ಇಂಟೀರಿಯರ್ ಅಲ್ಲಿ. ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಬಂದ್ಬಿಟ್ಟು ಕಂಪನಿ ಫಿಟೆಡ್ ಎಲ್ಲ ಆಫ್ಟರ್ ಮಾರ್ಕೆಟ್ ಇದೆ. ಆಮೇಲೆ ಓವರ್ ಆಲ್ ಬಾಡಿ ಲೈನ್ ಕೂಡ ಚೆನ್ನಾಗಿದೆ. ನಿಮ್ಗೆ ನನ್ ಕಣ್ಣಿಂದ ಸಕರ ಕಾಣ್ತಾ ಇದೆ, ಯಾಕಂದ್ರೆ ಕತ್ಲು ಇದೆ, ಇಲ್ಲಿ ಲೈಟ್ ಇಲ್ಲ. ಸೊ ನನ್ ಕಣ್ಣಾರೆ ಇದು ಚೆನ್ನಾಗಿ ಕಾಣ್ತಾ ಇದೆ. ನೀವು ಬಂದು ಒಂದ್ಸಲಿ ನೋಡ್ಬೋದು. ಏನ್ ಪ್ರೈಸ್ ಹೇಳ್ತೀರಾ? 3,65,000 ಕೊಡ್ಬಿಡೋಣ ಸರ್. 3,65,000 ರೂಪಾಯಿಗೆ ಮ್ಯಾನ್ಯುವಲ್ ವೇರಿಯಂಟ್ 15 ಮಾಡಲ್ ಸರ್. 15 ಮಾಡಲ್. ನೆಕ್ಸ್ಟ್ ನಮ್ಮ ಹತ್ರ ಒಂದು i20 ಇದೆ. ಇದು ಸರ್ 2009 ಮಾಡಲು, ಪೆಟ್ರೋಲ್, ಟಾಪ್ ಅಂಡ್ ಮಾಡಲ್. ಇದು ಆಸ್ಟಾ ನೋಡ್ಬೋದು. ಟೈರ್ ನೋಡ್ಬೋದು, ಆಲ್ಮೋಸ್ಟ್ ನ್ಯೂ ಟೈರ್ ಇದೆ. ನಿಮ್ಗೆ ಮ್ಯಾಗ್ ವೀಲ್ ಬರುತ್ತೆ 4 ಕೂಡ. ಇದು ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ ಸರ್. ಏರ್ ಬ್ಯಾಗ್ 2 ಏರ್ ಬ್ಯಾಗ್ ಬರುತ್ತೆ. ಹೌದೌದು, ಆಸ್ಟಾ ಸರ್. ಟಾಪ್ ಅಂಡ್ ಮಾಡಲ್ ಆಸ್ಟಾ. ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಅಡ್ವೊಕೇಟ್ ಯೂಸ್ ಮಾಡಿದ್ರೆ ಏನ್ ಪ್ರೈಸ್ ಹೇಳ್ತೀರಾ? 2,65,000 ಕೊಡ್ಬಿಡೋಣ ಸರ್. 2,65,000ಕ್ಕೆ 10 ಮಾಡಲ್ 11 ಮಾಡಲ್ ಸರ್. 9 ಮಾಡಲ್ ಸರ್. 2010 ಮಾಡಲು. ಇದು ಸ್ಪೋರ್ಟ್ಸ್ ಪೆಟ್ರೋಲ್ ಇದೆ, ವಿತ್ ಗ್ಯಾಸ್ ಇದೆ ಸರ್. ಇದು ವಿತ್ ಗ್ಯಾಸ್ ಬರುತ್ತಾ? ಹೌದೌದು. ಓಕೆ, ವಿತ್ ಗ್ಯಾಸ್ ಬರೋದ್ರಿಂದ LPG ನ ಏನಿದು? ಅದು ಸರ್ ಇದು CNG ಪೆಟ್ರೋಲ್ LPG ಸರ್. LPG. ಹೌದೌದು. ಒಂದು 25 ಮೈಲೇಜ್ ಬರುತ್ತೆ ಅಲ್ವಾ?
ಹೌದೌದು ಲೆದರ್ ಸೀಟ್ಸ್ ಎಲ್ಲ ಇದೆ. ಓವರ್ ಆಲ್ ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಸೂಪರ್ ಆಗಿ ಮೇಂಟೈನ್ ಆಗಿದೆ. ಡಿಫಾಗರ್ ವೈಪರ್ ಎಲ್ಲ ಇದೆ ಇದರಲ್ಲಿ. ಆಮೇಲೆ ಇದು ಮ್ಯಾಗ್ನಾ ವೇರಿಯಂಟ್ ಆಗಿದ್ರು ಕೂಡ ಇದು ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು ಚೆನ್ನಾಗಿದೆ. ಹಂಗೆ ವೀಲ್ ಕ್ಯಾಪ್ ಕೂಡ ತೆಗ್ದಿಲ್ಲ ಕಸ್ಟಮರ್, ಆ ತರ ಮೇಂಟೈನ್ ಆಗಿದೆ. ಎಷ್ಟು ಹೇಳ್ತೀರಾ ಪ್ರೈಸ್? ಸರ್ 2,55,000 ಕೊಟ್ಬಿಟ್ಟು 2,55,000 ವಿತ್ ಗ್ಯಾಸ್ ಕೂಡ ಗ್ಯಾಸ್ ಇದೆ. ಈಕೋ ಸ್ಪೋರ್ಟ್ ಸರ್. ಈಕೋ ಸ್ಪೋರ್ಟ್ ಹುಡುಕೋರಿಗೆ ಒಂದು ಆಪ್ಷನ್ ಕೂಡ ಇದೆ, ಒಳ್ಳೆ ಗಾಡಿ ಕೂಡ. ಈ ಗಾಡಿ ಬಗ್ಗೆ ಹೇಳಬೇಕು ಸರ್. 2014-15 ಡೀಸೆಲ್ ಇದು ಟಾಪ್ ಎಂಡ್ ಮಾಡಲು. ಹೌದೌದು ನೋಡಿ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಮ್ಯಾಗ್ ವೀಲ್ ಇದೆ, ಮ್ಯಾಗ್ ವೀಲ್ ಎಲ್ಲ ಇದೆ. ಹೌದೌದು. ಆಮೇಲೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಮತ್ತೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ತುಂಬಾ ಚೆನ್ನಾಗಿದೆ. ಅದು ಕೂಡ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. ಅಂಡ್ ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಗಾಡಿ ಡೋರ್ ತೆಗಿತಾ ಇದ್ದಂಗೆ ಗೊತ್ತಾಗೋಗುತ್ತೆ ಹೇಗೆ ಮೇಂಟೈನ್ ಆಗಿದೆ ಅಂತ. ಆಮೇಲೆ ಅನ್ಟಚ್ಡ್ ಸ್ಟೆಪ್ನಿ ವೀಲ್ ಕೂಡ ಇದೆ. ಆಮೇಲೆ ಡಿಫಾಗರ್ ವೈಪರ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾರೆ ಇದು? ಸರ್ 485 ಕೊಟ್ಬಿಡ ಸರ್. ಫೈನಲ್ 485ಕ್ಕೆ ಡೀಸೆಲ್ ಗಾಡಿ ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಸರ್. ಮಾಡಲು ಸರ್ 14-15 ಸರ್. 14-15 ಮಾಡಲು. ಹೌದು ಸರ್. ಸೂಪರ್ ಸೂಪರ್ ಡೀಸೆಲ್ ಗಾಡಿ. ಆಮೇಲೆ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ, ಫೈನಾನ್ಸ್ ಕೂಡ ಆಗುತ್ತೆ. ಹೌದು ಸರ್. ಇದು ಸರ್ ಇದು 19 ಮಾಡಲು ಎಕ್ಸ್ಪ್ರೆಸ್ ಸರ್ ಇದು. ಓಕೆ. ಇದು AC ಪೋಸ್ಟರ್ ಕೊಂಡು ಸಿಂಗಲ್ ಏರ್ ಬ್ಯಾಗ್ ಇದೆ. ಕಡಿಮೆ ಓಡಿದೆ. ಕಡಿಮೆ ಓಡಿದೆ. ಎಷ್ಟು ಓಡಿದೆ ಇದು? ಇದು ಒಂದು 66,000 ಓಡಿದೆ. ಅಷ್ಟೇ ಓಡಿದೆ. 19 ಮಾಡಲು. ಫೈನಾನ್ಸ್ ಕೂಡ ಆಗುತ್ತೆ ಸರ್. ಫೈನಾನ್ಸ್ ಆಗುತ್ತೆ. ಹೌದು, ಆಟೋಮೆಟಿಕ್ ಸರ್. ಇದು ಬಹಳ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಅಂತ. ಮನೆಯವರೆಲ್ಲ ಕಲಿಬಹುದು, ಎಲ್ಲ ಈಸಿ ಓಡ್ಸಕ್ಕೆ ಬಹಳ ಈಸಿ ಇದು. ಏನ್ ಪ್ರೈಸ್ ಹೇಳ್ತೀರಾ ಇದು? ಸರ್ 375 ಕೊಟ್ಬಿಡಿ ಸರ್ ಫೈನಲ್. 375ಕ್ಕೆ 19 ಮಾಡಲ್ ಸಿಗುತ್ತೆ ನಿಮ್ಗೆ. ಎಸ್ಪ್ರೆಸೋ ಸಿಗುತ್ತೆ, ಅದು 66,000 ಸಮಥಿಂಗ್ ಏನು ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತೆ ಅಲ್ವಾ? ಹೌದು ಸರ್. ಓಕೆ. ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ. ಇಂಟೀರಿಯರ್ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಮಿನಿ ಕೂಪರ್ ಸ್ಟೈಲ್ ಅಲ್ಲಿ ನಿಮ್ಗೆ ಇಂಟೀರಿಯರ್ ಬರುತ್ತೆ. ಫ್ರಂಟ್ ಡ್ಯಾಶ್ ಬೋರ್ಡ್ ಅಂಡ್ ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ. ಆಮೇಲೆ ಇದು ನಿಮ್ಗೆ ಇದು ಆಟೋಮೆಟಿಕ್ ಬರುತ್ತೆ. ಆಟೋಮೆಟಿಕ್ ವೇರಿಯಂಟ್. ಆಮೇಲೆ ಫುಲ್ ಫೈನಾನ್ಸ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಕ್ವಿಡ್ ಇದೆ ಸರ್. ಇದು ಕ್ವಿಡ್ ಕ್ಲಂಬರ್ ಸರ್. ಇದು ಓಕೆ. AC ಪವರ್ ಸ್ಟೀರಿಂಗ್ ಪೌಂಡ್ ಇದೆ. ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಇದು ಸಿಂಗಲ್ ಏರ್ ಬ್ಯಾಗ್ ಕೂಡ ಇದೆ. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ನಿಮ್ಗೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಆಮೇಲೆ ಇದು 80,000 ಚೇಂಜ್ ಒಂದು ಓಡಿದೆ ಅಷ್ಟೇ. ಓವರ್ ಆಲ್ ಗ್ರಾಫಿಕ್ಸ್ ಎಲ್ಲ ಇಂಟೀರಿಯರ್ ಅಲ್ಲಿ ಒಂಥರ ಸ್ಪೋರ್ಟಿಂಗ್ ಆಗಿ ಬರುತ್ತೆ. ಆಮೇಲೆ ಆರೆಂಜ್ ಫಿನಿಶ್ ಅಲ್ಲಿ ಓವರ್ ಆಲ್ ಬಾಡಿ ಲೈನ್ ಕೂಡ ಬರುತ್ತೆ ನಿಮ್ಗೆ ಒಂದೊಂದ್ ಕಡೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 295 ಕೊಟ್ಬಿಡಿ ಸರ್. 295ಗೆ ಮಾಡಲ್ 17 ಸರ್. 17 ಕ್ಲಂಬರ್ ಸರ್. ಇದು ಕ್ಲೈಂಬರ್. ಹೌದು ಸರ್. ಆಲ್ಟೋ ಹುಡ್ಕರಿಗೆ ಒಂದು 3-4 ಆಪ್ಷನ್ ಇದೆ ಅಂತ ಹೇಳ್ಬೋದು. ಇದು ವೈಟ್ ಕಲರ್ ವೇರಿಯಂಟ್ ಅಲ್ಲಿ ಒಂದು ಆಪ್ಷನ್ ಇದೆ. ಇದ್ರಲ್ಲಿ ಸರ್ 2009 ಮಾಡಲು ಆಲ್ಟೋ LXi ಸಿಂಗಲ್ ಓನರ್ ಸರ್. ಟೈರ್ ಪ್ರೊಫೈಲ್ ನೋಡಬಹುದು. ಗುಡೇರ್ ಟೈರ್ ಇದೆ. ಸಿಂಗಲ್ ಓನರ್ ಬರುತ್ತೆ. AC ಇದೆ, ಪವರ್ ಸ್ಟೀರಿಂಗ್ ಇದೆ. ಗಾಡಿ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ. ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಸೂಪರ್ ಆಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ವೈಟ್ ಕಲರ್ ವೇರಿಯಂಟ್ ಸಿಂಗಲ್ ಓನರ್ ಆಲ್ಟೋ. ಹೌದು. ಏನ್ ಪ್ರೈಸ್ ಹೇಳ್ತೀರಾ ಬೈ? 1,65,000 ಕೊಟ್ಬಿಡಿ ಸರ್. 1,65,000 ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಸೂಪರ್. LXi ನಮ್ಮ ಹತ್ರ ಒಂದು ನ್ಯಾನೋ ಇದೆ. ನ್ಯಾನೋ ನೋಡಕ್ಕಂತೂ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಹೊಸ ಮಾಡೆಲ್ ತರ ಕಾಣ್ತಾ ಇದೆ. ಹೇಳಿ. 16 ಮಾಡಲು. 16 ಹೌದು. 16 ಸಿಂಗಲ್ ಓನರ್. ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್. ಒಂಥರ ಗೊಂಬೆ ತರ ಸರ್. ಇದು ಆಟೋಮೆಟಿಕ್. ಎಲ್ಲಾರು ಲೇಡೀಸ್ ಆಗ್ಲಿ, ಮನೆಯವರಾಗ್ಲಿ ಎಲ್ಲಾರ್ಗು ಯೂಸ್ ಆಗುತ್ತೆ. ಚಿಕ್ಕ ಅಮೌಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಆಟೋಮೆಟಿಕ್ ಸಕ್ಕತ್ತಾಗಿದೆ. AC ಇದೆ, ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋ ಇದೆ. 2 ಡೋರ್ ಪವರ್ ವಿಂಡೋ ನೋಡಬಹುದು. ಆಟೋಮೆಟಿಕ್ ನೋಡಬಹುದು. ಆಟೋಮೆಟಿಕ್ ಸಮೇತ ನಿಮ್ಗೆ ಬರುತ್ತೆ. 16 ಮಾಡಲು ಇದು. ಹೌದೌದು. ಆಮೇಲೆ XCA ಇದೇನ್ ಟಾಪ್ ಎಂಡ್ ಮಾಡಲ್ ಬರುತ್ತೆ. ಹಿಂಗೆ AC ಇದೆ, ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಸೂಪರ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮ್ಗೆ. ರನ್ನಿಂಗ್ ಸಕ್ಕತ್ತಾಗಿದೆ ಅಂತ ಹೇಳ್ತಾರೆ. 16 ಮಾಡಲು ಅಂಡ್ ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಇಂಟೀರಿಯರ್ ಸಕ್ಕತ್ತಾಗಿದೆ. ಏನ್ ಪ್ರೈಸ್ ಹೇಳ್ತಾರೆ ಬೈ? 235 ಕೊಟ್ಬಿಡಿ ಸರ್. 235ಕ್ಕೆ 16 ಮಾಡಲ್. 16 ಆಟೋಮೆಟಿಕ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದು ತಗೊಳ್ಳಿ ಸರ್. ಲೋನ್ ಗಿನ್ ಆಗುತ್ತೆ ಇದಕ್ಕೆ? ಹೆಂಗೆ? ಲೋನ್ ಆಗಲ್ಲ ಸರ್. ಲೋನ್ ಆಗಲ್ಲ ಅಲ್ಲ? ನ್ಯಾನೋ ಆಗಲ್ಲ. ನೆಕ್ಸ್ಟ್ ನಮ್ಮ ಹತ್ರ ಒಂದು ರೇವಾ ಇದೆ. ರೇವಾ ಬಗ್ಗೆ 2011 ಮಾಡಲು ಎಲೆಕ್ಟ್ರಿಕ್ 1 ಲಕ್ಷ ಕೊಟ್ಬಿಡಿ ಸರ್. 1 ಲಕ್ಷಕ್ಕೆ 11 ಮಾಡಲ್. ಹೌದೌದು. ಸೂಪರ್. ನೆಕ್ಸ್ಟ್ ಇದು ಸರ್ 18 ಮಾಡಲು. ಇದು ಎಲೆಕ್ಟ್ರಿಕ್ ವೆಹಿಕಲ್. 195 ಕೊಟ್ಬಿಡಿ ಸರ್. 195ಗೆ ಎಲೆಕ್ಟ್ರಿಕ್ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಹೌದು. ಏನ್ ಹೇಳ್ತಾರೆ ಇದು ಮಾಡಲ್ ಹೆಸರು? ETO. 2010 ಮಾಡಲ್ ಸರ್. ಇದು 2010 ಮಾಡಲು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ, ಎಲ್ಲ ಇದೆ ಸರ್. 198 ಕೊಟ್ಬಿಡಿ ಸರ್ ಫೈನಲ್. 198ಗೆ 2010. ಹೌದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಸೂಪರ್. ಇಂಟೀರಿಯರ್ ನೋಡಬಹುದು. ಇಂಟೀರಿಯರ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೆ ಅಂತ ಹೇಳ್ಬೋದು. ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಲೆದರ್ ಸೀಟ್ಸ್ ಎಲ್ಲ ಮಿಂಟ್ ಆಗಿದೆ ಅಂತ ಹೇಳ್ಬೋದು. 2020 ಮಾಡಲು ಸಿಂಗಲ್ ಓನರ್ VXi
ಹಾ. ಗಾಡಿ ಒರಿಜಿನಾಲಿಟಿ ಇದೆ. ಸಿಂಗಲ್ ಓನರ್. ಹೌದು ಸರ್. ಓಕೆ ಹಾ. ಸರ್ 4.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡಿ ಸರ್. 4.5 ಲಕ್ಷಕ್ಕೆ ಸಿಂಗಲ್ ಓನರ್ 20 ಮಾಡಲ್. ಹೌದು ಸರ್. ಓಕೆ ಸೂಪರ್. ಆಲ್ಟೋ, ಇನ್ನೊಂದು ಆಲ್ಟೋ ಕಲೆಕ್ಷನ್ ಇದೆ. ಆಲ್ಟೋ ಬಗ್ಗೆ ಸರ್ 2009 ಮಾಡಲು LXi AC ಪೋಸ್ಟರ್ ಇಂದ ಪೌಂಡ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಒಂದು 1,65,000 ಕೊಂಡ್ಬಿಡಿ ಸರ್. 1,65,000 ರೂಪಾಯಿಗೆ ನಿಮ್ಗೆ 9 ಸಿಂಗಲ್ ಓನರ್ ಆಲ್ಟೋ LXi. ಓಕೆ ಸಿಂಗಲ್ ಓನರ್ ಆಲ್ಟೋ ಸಿಗುತ್ತೆ ನಿಮ್ಗೆ. ಹಾಗೆ ನೆಕ್ಸ್ಟ್ ಇಯೋನ್ ಇದೆ. 17-18 ಮಾಡಲು ಇಯಾನು ಬರೀ 30,000 ಓಡಿದೆ. ಶೋರೂಮ್ ಸರ್ವಿಸ್ ಇದೆ. ಫೈನಲ್ 295 ಕೊಟ್ಬಿಡಿ ಸರ್. ಬರೀ 30,000 ಓಡಿರೋ. 30,000 ಓಡಿದೆ. ಶೋರೂಮ್ ಸರ್ವಿಸ್ ಇದೆ. ಸೂಪರ್ ಸೂಪರ್. ಬರೀ 30,000 ಓಡಿರೋ ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಸರ್. ಫೈನಾನ್ಸ್ ಆಗ್ಬಿಡುತ್ತೆ. ಬರೀ 30,000 ಓಡಿದೆ. ಓಕೆ, ನಮ್ಮ ಹತ್ರ ಇನ್ನೊಂದು ಎರ್ಟಿಗಾ ಇದೆ. ಸಾಕಷ್ಟು ಫಿಟ್ಮೆಂಟ್ ಆಗಿದೆ. ಮತ್ತೆ ನಿಮ್ಗೆ ಕ್ಯಾರಿಯರ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಟಾಪ್ ಕ್ಯಾರಿಯರ್ಸ್. ಹೇಳಿ ಸರ್. 2015 ಮಾಡಲು VDI 15 ಮಾಡಲ್. ಹೌದಾ ಎರ್ಟಿಗಾ. ಗಾಡಿ ಒರಿಜಿನಾಲಿಟಿ ಇದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಆಕ್ಚುಲಿ ಇದು ಯಾವ್ದೋ ಫ್ಯಾಮಿಲಿ ಯೂಸ್ ಮಾಡಿರೋ ಗಾಡಿ. ಗಾಡಿ ಕ್ಯಾರಿಯರ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ರಫ್ ಯೂಸ್ ಆಗಿರಲ್ಲ ಅಂತ. ಒರಿಜಿನಾಲಿಟಿ ಇದೆ ಸರ್. ಕ್ಲೀನ್ ಆಗಿದೆ. ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ ಫೈನಲ್ ಟು ಫೈನಲ್ 660 ಕೊಟ್ಬಿಡಿ ಸರ್. ಫೈನಲ್ 660ಕ್ಕೆ 15 ಮಾಡಲು ಸಿಂಗಲ್ ಓನರ್ VDI 7 ಡೀಸೆಲ್ ಸಿಗುತ್ತೆ ನಿಮ್ಗೆ. 7 ಸೀಟರ್ ವೆಹಿಕಲ್ ಸಿಗುತ್ತೆ. ಓಕೆ. ನೆಕ್ಸ್ಟ್ ಇನ್ನೊಂದು ನಮ್ಮ ಹತ್ರ ಈಕೋ ಸ್ಪೋರ್ಟ್ ಇದೆ. ಇದು ಕೂಡ ಟಾಪ್ ಎಂಡ್ ಮಾಡಲು. ಇದ್ರ ಬಗ್ಗೆ ಹೇಳಿ. 15 ಮಾಡಲು ಟೈಟಾನಿಯಂ ಟಾಪ್ ಎಂಡ್ ಮಾಡಲು. ಓಕೆ. ಇದು 12 ಇಯರ್ ಬ್ಯಾಗ್ ಇದೆ. ಮ್ಯಾಗ್ ವೀಲ್ ಇದೆ. ಹೌದು ಸರ್. ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ ಸರ್. ಸಿಂಗಲ್ ಓನರ್. ಇಂಟೀರಿಯರ್ ನೋಡಬಹುದು. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಕಂಪನಿ ಫಿಟೆಡ್ ಸೀಟ್ ಕವರ್ಸ್ ಇದೆ. ಮತ್ತೆ ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? 5.5 ಲಕ್ಷಕ್ಕೆ ಆಗುತ್ತೆ ಸರ್. ಫೈನಲ್ 5.5 ಲಕ್ಷಕ್ಕೆ ಸಿಂಗಲ್ ಓನರ್. ಮಾಡಲ್ ಏನ್ ಹೇಳಿದ್ರಿ ಸರ್? 15 ಮಾಡಲು. 15 ಮಾಡಲ್. ನಮ್ಮ ಹತ್ರ ಒಂದು ಪೋಲೋ ಇದೆ ರೆಡ್ ಕಲರ್. ಇದ್ರ 2013 ಮಾಡಲು ಡೀಸೆಲ್ ಟಾಪ್ ಅಂಡ್ ಮಾಡಲ್ ಸರ್. ಬ್ಯಾಗ್ ವೀಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಗಾಡಿ ಒರಿಜಿನಾಲಿಟಿ ಇದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ಕಂಪನಿ ಫಿಟೆಡ್ ಎಲ್ಲ ಬರುತ್ತೆ ಅಂತ ಹೇಳ್ಬೋದು. ಓವರ್ ಆಲ್ ಜರ್ಮನ್ ರೆಡ್. ಏನ್ ಪ್ರೈಸ್ ಹೇಳ್ತೀರಾ? ಫೈನಾನ್ಸ್ ಕೂಡ ಮಾಡಿದ್ವಿ. 4 ಲಕ್ಷಕ್ಕೆ ಕೊಟ್ಬಿಡಿ ಸರ್. ಫೈನಲ್ 4 ಲಕ್ಷಕ್ಕೆ ಪೋಲೋ ಡೀಸೆಲ್ ಟಾಪ್ ಅಂಡ್ ಮಾಡಲು ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಓಕೆ, 4 ಲಕ್ಷಕ್ಕೆ ಪೋಲೋ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು i20 11 ಮಾಡಲು ಡೀಸೆಲ್ i20. ಇದು ಗಾಡಿ ಒರಿಜಿನಲ್. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಒಳ್ಳೆ ಇಂಟೀರಿಯರ್ ನೀಟ್ ಆಗಿದೆ. ಫೈನಲ್ ಟು ಫೈನಲ್ 3,20,000 ಕೊಟ್ಬಿಡಿ ಸರ್. 3,20,000 ರೂಪಾಯಿಗೆ i20 ಸಿಗುತ್ತೆ. ಇನ್ನೊಂದು ಕ್ವಿಡ್ ಇದೆ. ಇದ್ರ ಬಗ್ಗೆ ಹೇಳಿ ಬೈ. ಸರ್ 2016 ಟೈರ್ ಪ್ರೊಫೈಲ್ ನೋಡಬಹುದು. ಹೊಸದಾಗಿದೆ ಅಂತ ಹೇಳ್ಬೋದು. ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಆಮೇಲೆ ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. AC ಪೋಸ್ಟರಿಂಗ್ ಪೌಂಡ್ ಇದೆ. ಒಳ್ಳೆ ಇಂಟೀರಿಯರ್ ಇದೆ. ಎಲ್ಲ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು ಬಂದ್ಬಿಡಿ ಸರ್ 2.5 ಕೊಡ್ಬಿಡಿ ಸರ್. ಇದು 2.5ಗೆ ಯಾವ ಮಾಡಲ್? 16 ಸರ್. 16 ಮಾಡಲ್ ಮಾಡ್ಕೊಡ್ತೀವಿ ಹೋಗಿ ಸರ್. ಫೈನಾನ್ಸ್ ಆಗ್ಬಿಡತ್ತೆ. 2.5 ಸಿಗುತ್ತೆ.